ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। आदिशक्ते जगन्माता भक्तानुग्रहकारिणीं सर्वत्र व्यापिके अनन्ते श्रीमाता नमोस्तुते। ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय ಶ್ರೀರಾಮಕೃಷ್ಣಾಯ ತೇ ನಮಃ. ಎಲ್ರಿಗೂ ನನ್ನ ಆದರಪೂರ್ವಕವಾದಂಥ ನಮಸ್ಕಾರ. ಹಿಂದಿನ ಉಪನ್ಯಾಸದಲ್ಲಿ ಪರಮಹಂಸ ಪೂಜಿತೆಯಾದಂತಹ ಶ್ರೀಮಾತೆಯ ಷೋಡಶಿ ಪೂಜೆ, ಇದರ ಒಂದು ಅಂತರಾರ್ಥ, ಔನ್ನತ್ಯ ಮತ್ತು ಅವಶ್ಯಕತೆ, ಇದನ್ನು ನಾವು ಚಿಂತನೆ ಮಾಡಿದ್ದೇವೆ. ಈ ಷೋಡಶಿ ಪೂಜೆ ನಂತರ ಶ್ರೀಮಾತೆಯವರ ಜೀವನದಲ್ಲಿ, ಅವರ ಜೀವನ ಮೇಲ್ನೋಟಕ್ಕೆ ಅತ್ಯಂತ ಸರಳವಾಗಿದ್ದರು, ಪರಮಹಂಸರ ಜೀವನದ ಹಾಗೇನೆ ಕೆಲವು ಘಟ್ಟಗಳಲ್ಲಿ ತುಂಬ ನಿಗೂಢವಾದಂಥ ಧ್ಯಾನಗಮ್ಯವಾದಂತಹ ಒಂದು ಚಿಂತನೆಗೆ ಮಾತ್ರ ಹೊಳೆಯುವಂಥ ಒಂದು ಪರಮಾರ್ಥವನ್ನು ನಾವು ಅಲ್ಲಿ ಕಾಣ್ತೇವೆ. ಇವತ್ತಿನ ಪರಮಾರ್ಥ ಪ್ರದಾತೆ ಶ್ರೀಮಾತೆ ಈ ಚಿಂತನೆಯಲ್ಲಿ ಇಂಥ ಒಂದು ಮಹತ್ತಾದಂಥ ಪೂಜೆಯನ್ನು ತಗೊಂಡಂತಹ ಈ ಮಹಾಯೋಗಿನಿ, ಮಹಾದೇವಿ, ಮಹಾಋಷಿಕ ಯಾವ ರೀತಿಯಲ್ಲಿ ತಮ್ಮ ಪರಮಾರ್ಥವನ್ನು ಹರಿಸಿದ್ದು 34 ವರ್ಷಗಳ ಕಾಲ ಪರಮಹಂಸರ ಬ್ರಹ್ಮೈಕ್ಯರಾದ ನಂತರ. ಇಲ್ಲಿ ಷೋಡಶಿ ಪೂಜೆ ಆದ ನಂತರ ಅವರು ಇದ್ದದೇ ತಿಳಿದೇ ಇರೋ ಅಷ್ಟು ಗುಪ್ತವಾಸ ನಾವು ಕಾಣ್ತೀವಿ. ಅಷ್ಟು ಚಿಕ್ಕ ಕೋಣೆ ನೀವು ಅಲ್ಲಿ ನೋಡಿದ್ರೆ ಆಶ್ಚರ್ಯ. ಅಂದರೆ ಪ್ರಥಮ ಭಾಗ ಎಲ್ಲ ವಾದ್ಯ ಸಂಗೀತದ ಮನೆಯಲ್ಲಿ ಕಳೆದು, ಎರಡನೇ ಭಾಗ ಉದ್ಬೋಧನ ಪತ್ರಿಕೆಯ ಪುಸ್ತಕ ಸ್ಥಾನದಲ್ಲಿ ಕಲ್ಪಿತ್ತು. ಇದು ಒಂದು ಆಶ್ಚರ್ಯಕರವಾದದ್ದೇ. ಆ ನಂತರ ಬರುವಂಥ ಈ ಪತಿ ವಿಯೋಗದ ನಂತರ ಬಹಳ ಮುಖ್ಯವಾದಂಥ ಒಂದು ಭಾವಾಂತರದ ಘಟನೆ ನಮಗೆ ಕಾಣ್ಬರುವಂಥದ್ದು ಬೃಂದಾವನ ಯಾತ್ರೆ ಸಂದರ್ಭದಲ್ಲಿ. ಬೃಂದಾವನ ಪರಮಹಂಸರಿಗೆ ಅತ್ಯಂತ ಭಾವೋನ್ಮತ್ತತೆಯನ್ನು, ಭಾವೋದ್ದೀಪನವನ್ನು ನೀಡ್ತಾ ಇದ್ದಂತಹ ಒಂದು ಸ್ಥಳ, ಮಹತ್ಕ್ಷೇತ್ರ. ಶ್ರೀಕೃಷ್ಣನ ಅತ್ಯಂತ ಮಧುರವಾದಂಥ ಲೀಲಾಭೂಮಿಕೆ. ಸ್ವಾಮಿನೇ ಹೇಳ್ತಾನೆ ಅದನ್ನು ಭಾಗವತದ ನಾರಾಯಣೀಯ ಮಲೈ. ತನಗೆ ಅತ್ಯಂತ ಪ್ರಿಯವಾದಂಥ ಬೃಂದಾವನಕ್ಕೆ ತಾನು ಮತ್ತೆ ಹೋಗಲೇ ಇಲ್ಲ. ಮಧುರೆಯೇ, ದ್ವಾರಕೆಯೇ ಅವನಿಗೆ ಕೊನೆಯವರೆಗೂ ಆಯಿತು. ಅಂಥ ಒಂದು ಬೃಂದಾವನದಲ್ಲಿ ಪರಮಹಂಸರಿಗೆ ಯಾವ ರೀತಿಯ ಒಂದು ಉದ್ದೀಪನೆ ಆಗ್ತಾ ಇತ್ತೋ ಅದರ ರಹಸ್ಯಾತ್ಮಕವಾದಂಥ ಈ ಪ್ರಸಂಗ ಅಂದರೆ, ಪರಮಹಂಸರ ದೇಹತ್ಯಾಗದ ನಂತರ ಕೆಲವೇ ದಿನಗಳಲ್ಲಿ ಶ್ರೀಮಾತೆಯವರು ಬೃಂದಾವನಕ್ಕೆ ಹೋಗ್ತಾರೆ ತಮ್ಮ ಅತ್ಯಂತ ನಿಕಟ ಭಕ್ತರೊಂದಿಗೆ. ಇದನ್ನು ಸ್ವಾಮಿ ಅಭೇದಾನಂದರು ಬಹಳ ಸ್ಪಷ್ಟವಾಗಿ ಅದನ್ನೆಲ್ಲ ಅಲ್ಲಿನ ವಿದ್ಯಮಾನಗಳನ್ನೆಲ್ಲ ವಿವರಿಸ್ತಾರೆ. ಯಥಾ ಅಗ್ನೇರ್ದೇಕಾ ಶಕ್ತಿ ರಾಮಕೃಷ್ಣೇ ಸ್ಥಿತ ಹೀಗ. ಅಷ್ಟು ಚೆನ್ನಾಗಿ ಅದನ್ನು ತಿಳಿಸ್ತಾರೆ ಸ್ವಾಮಿ ಅಭೇದಾನಂದರು. ಬೃಂದಾವನಕ್ಕೆ ಹೋದ ನಂತರ ಪರಮಹಂಸ ಭಾವ ಅವರಲ್ಲಿ ಉದ್ದೀಪನ ಆಗುತ್ತೆ. ಪರಮಹಂಸರು ತಾವು ಕೊನೇ ಸಂದರ್ಭದಲ್ಲಿ ಮುಂದೆ ಸ್ವಾಮಿ ವಿವೇಕಾನಂದರು ಯಾವ ರೀತಿಯಲ್ಲಿ ಲೋಕ ಜಾಗೃತಿಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ತಿಳಿದ ಹಾಗೆ ಒಂದು ಸಣ್ಣ ಚೀಟಿಯಲ್ಲಿ ಒಂದು ನವಿಲಿನ ಚಿತ್ರ ಬರೆದು, ಹೇಗೆ ಆ ನವಿಲು ತನ್ನ ಸಹಸ್ರ ಕಣ್ಣುಗಳನ್ನು ತೆರೆದು ಹೇಗೆ ಜ್ಞಾನದಿಂದ ಇದನ್ನು
ಸೌಂದರ್ಯದ ಒಂದು ಮಹತ್ ತರಂಗನ ವಿಸ್ತರಿಸುತ್ತೋ ಅದೇ ರೀತಿಯಲ್ಲಿ ಇವನು ಜ್ಞಾನ ತರಂಗ ವಿಸ್ತರಿಸ್ತಾನೆ. ಆಮೇಲೆ ತಮ್ಮ ಗಂಟಲು ಹುಣ್ಣಿನ ತಮ್ಮ ಮುಖದ ಚಿತ್ರ ಬರೆದು ಅದರ ಕೆಳಗೆ ಬರೀತಾರೆ ತುಂಬ ಅರ್ಥಪೂರ್ಣವಾಗಿ, ಜಯ ರಾಧೆ ಪ್ರೇಮಮಯಿ. ದೇವಿ ಭಾಗವತದಲ್ಲಿ ಮಹಾಕಾಳಿಯನ್ನು ಶಕ್ತಿ ಸ್ವರೂಪಿಣಿಯಾಗಿ, ಮಹಾಲಕ್ಷ್ಮಿಯನ್ನು ಸಂಪತ್ ಸ್ವರೂಪಿಣಿಯಾಗಿ, ತಾಯಿ ಸರಸ್ವತಿಯನ್ನು ವಿದ್ಯಾದಿ ದೇವತೆಯಾಗಿ, ಆನಂತರ ರಾಧಾ ದೇವಿಯನ್ನು ಪ್ರೇಮ ಸ್ವರೂಪಿಣಿಯಾಗಿ, ಪ್ರೇಮ ಮಾಹೇಶ್ವರಿ ಪ್ರೇಮ ಸ್ವರೂಪಿಣಿಯಾಗಿ ನಾವು ಅಲ್ಲಿ ಸ್ತುತಿಸಿರೋದನ್ನು ವಿವರಿಸಿರೋದನ್ನು ನಾವು ಕಾಣ್ತೇವೆ. ಯಾರಲ್ಲಿ ಒಂದು ಮಹಾಭಾವ, ಭಗವದ್ ಭಾವ, ಭಗವತ್ ಪ್ರೇಮ, ಪರಾಭಕ್ತಿ, ಇದು ಯಾವುದು ನಾರದ ಭಕ್ತಿ ಸೂತ್ರದಲ್ಲಿ ಬರುತ್ತೆ. ಅನಿರ್ವಚನೀಯಂ ಪ್ರೇಮ ಸ್ವರೂಪಂ ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ತಮಾನಂ. ಅಂಥ ಪರಾಭಕ್ತಿಯ ಒಂದು ಉದ್ದೀಪನೆಗೆ ಮೂಲ ಚೈತನ್ಯ ಸ್ವರೂಪಿಣಿಯಾದಂಥ ರಾಧಾ ಯಂತ್ರನೂ ಶ್ರೀಮಾತೆಯವರು ಧಾರಣೆ ಮಾಡಿರ್ತಾರೆ. ಅವರು ಹಾಕ್ಕೊಂಡಿದ್ದ ಕಡ ಸುಮ್ಮನೆ ಅಲಂಕಾರದ ಕಡ ಅಲ್ಲ, ಅದು ಸೀತಾದೇವಿಯ ಕೈಯಲ್ಲಿ ತಾವು ದರ್ಶನದ ಮೂಲಕ ಕಂಡಿದ್ದಂಥ ಅದೇ ವಿನ್ಯಾಸದ ಒಂದು ಬಳೆಯನ್ನು ಮಾಡಿಸಿ, ಅದು ನೋಡಿ ಎಷ್ಟು ನಿಷ್ಠೆಯಿಂದ ಮಾಡಿಸ್ತಾರೆ ಅಂದರೆ ತಮ್ಮ ಪೆನ್ಷನ್ ಡಬ್ಬಿಲಿದ್ದ ಹಣದಲ್ಲಿ ಮಾಡಿಸ್ತಾರೆ. ಹಣಕಾಸಿನ ವಿಷಯದಲ್ಲಿ ಏನೇನೋ ಇಲ್ಲದೆ ಇದ್ದವರು, ಆದರೆ ಎಷ್ಟಿದೆ ಮುಟ್ಟ ಹಾಗಿಲ್ವಲ್ಲ, ಅವರು ಕೈ ಸೆಳೆತ ಬರುತ್ತಲ್ಲ, ಅದರಲ್ಲಿ ಎಷ್ಟಿದೆ ನೋಡು, ಅದರಲ್ಲಿ ಬಳೆ ಮಾಡಿ ಆ ಕಂಕಣ ಭಗವತಿ ಸೀತಾ ಮಾತೆಯ ಒಂದು ಎಂಥ ಉನ್ನತ ಸ್ವರೂಪವನ್ನು ಅದು ಆ ಕಂಕಣದ ಮೂಲಕ ಅವರಿಗೆ ಧಾರಣೆ ಆಗಿದ್ದಿದ್ದು ನಾವು ಕಾಣ್ತೀವಿ. ಬೃಂದಾವನದಲ್ಲಿ ಪರಮಹಂಸರ ಮಹಾಭಾವ ಏನಿತ್ತು ಅದನ್ನು ಅವರಲ್ಲಿ ಮತ್ತೆ ಆ ನಿಕಟ ಭಕ್ತರೆಲ್ಲ ಕಾಣ್ತಾರೆ. ಏನಿದು, ಯಾಕಾಗಬೇಕಾಗಿತ್ತು? ಆಗಲೇ ಷೋಡಶಿ ಪೂಜೆ ಮೂಲಕ ಎಲ್ಲ ಆವಾಹನೆ ಆಗಿತ್ತಲ್ಲ, ಎಲ್ಲ ಸಮರ್ಪಣೆ ಆಗಿತ್ತಲ್ಲ, ಇನ್ನು ಇದರ ಅವಶ್ಯಕತೆ ಏನಿತ್ತು? ಅದು ಹಾಗಲ್ಲ. ಶರೀರ ತ್ಯಾಗದ ನಂತರ ಪೂರ್ಣವಾಗಿ ಆ ಒಂದು ಮಹತ್ ತರಂಗ, ಆ ಚೈತನ್ಯ ಧಾರೆ, ಆ ವಿದ್ಯುತ್ ಧಾರೆ, ಆ ಪ್ರೇಮ ಧಾರೆ ಪೂರ್ಣವಾಗಿ ಅವರನ್ನು ಆವರಿಸಿಕೊಳ್ಳುವಂಥ ಒಂದು ಅವಶ್ಯಕತೆ ಇತ್ತು. ಸರ್ವಾಕರ್ಷಣ ಸ್ವರೂಪಿಣಿಯಾಗಿ ಇಂಥ ಒಂದು ಭಾವ ಪರಿವರ್ತನೆಯನ್ನು, ಭಾವಾಂತರವನ್ನು ಸ್ವಾಮಿ ಅಭೇದಾನಂದರು ತಮ್ಮ ಬರವಣಿಗೆ ಮೂಲಕ ನಿರೂಪಣೆ ಮಾಡಿದ್ದಾರೆ. ಅದಾದ ನಂತರ ಬರ್ಬೋದಾದಂಥ ಇನ್ನೊಂದು ರಹಸ್ಯ, ನಾನು ಅವರ ಪರಮಾರ್ಥ ಪ್ರದಾತಿ ಆಗಬೇಕಾದ್ರೆ ಏನೇನು ಆಗಿದೆ ಅಂತ. ಕಾಮಾರ್ಪುಕುರದಲ್ಲಿ ತುಂಬ ಏಕಾಂತವಾಸದಲ್ಲಿ ಎಷ್ಟೋ ತಿಂಗಳುಗಳು ಇರ್ತಾರೆ. ಆಗ ಏನು ನಡೆದಿರಬಹುದು, ಸುಮ್ಮನೆ ಇದ್ದಿದ್ದಲ್ಲ, ಅದು ಯಾರಿಗೂ ಅದು ತಿಳಿಯಲಾರದಂಥ ಅತ್ಯಂತ ರಹಸ್ಯ ಅದು. ನಾವು ನವಾವರಣ ಪೂಜೆ ಮಾಡುವಾಗ ಭಗವತಿ ಲಲಿತಾ ಪರಮೇಶ್ವರಿಯನ್ನು ರಹಸ್ಯ ಯೋಗಿನಿ, ಅತಿ ರಹಸ್ಯ ಯೋಗಿನಿ, ಪರಾಪರ ರಹಸ್ಯ ಯೋಗಿನಿ ಅಂತೆಲ್ಲ ಪೂಜಿಸ್ತೇವೆ. ಈ ರಹಸ್ಯ ಯೋಗಿನಿಯ ಪರಮ ರಹಸ್ಯ ಅವರಿಗೆ ಮಾತ್ರ ವೇದ್ಯ. ಆ ಕಾಮಾರ್ಪುಕುರದಲ್ಲಿ, ಆ ಏಕಾಂತವಾಸದಲ್ಲಿ ತಾವು ಏನು ಒಂದು ಪರಮಹಂಸ ಭಾವವನ್ನು ಯಾವ ರೀತಿಯ ಒಂದು ಅವಹಿತವಾಯಿತು, ಅದರ ಒಂದು ನಿಷ್ಠಾವಂತವಾದಂಥ ಮತ್ತು ಸುವ್ಯವಸ್ಥಿತವಾದಂಥ ಒಂದು ಮಾಧ್ಯಮವಾಗಿ ತಾವು ಪರಿವರ್ತನೆಗೊಂಡಿದ್ದನ್ನು ಏಕಾಂತವಾಸದಲ್ಲಿ ಅವರೊಬ್ಬರಿಗೆ ಮಾತ್ರ ವೇದ್ಯವಾಗುವಂಥ ವಿಷಯ. ಅದಾದ ಮೇಲೆ ಈ ಅಜ್ಞಾನ ತಮೋಹಾರಿಣಿಯ ಈ ಅಜ್ಞಾತವಾಸ ಆದಮೇಲೆ ಕಲ್ಕತ್ತೆಗೆ ಬಂದಾಗ ಎಷ್ಟೋ ಶಿಷ್ಯರು, ಎಷ್ಟೋ ಭಕ್ತರು ಅವರಿಂದ ತಮ್ಮದೇ ಆದ ರೀತಿಯಲ್ಲಿ ಆ ಪರಿವರ್ತನೆಯ ಭಾವಸುಧೆಯನ್ನು, ಪ್ರೇಮಸುಧೆಯನ್ನು ಪಡ್ಕೊಳ್ತಾರೆ. ಇಂಥ ಒಂದು ಮಹತ್ತನ್ನು ಪಡ್ಕೊಂಡಂತಹ ಈ ತಾಯಿ ಇನ್ನೊಂದು ವಿಶೇಷ ಅಂದರೆ, ತಮ್ಮ ತವರು ಮನೆ ಜಯರಾಮ್ ಒಟ್ಟಿಗೂ
ಮತ್ತು ಕಲ್ಕತ್ತೆಯಲ್ಲಿ ಭಕ್ತ ವೃಂದ ಯತಿ ವೃಂದಕ್ಕೂ ಅದೃಶ್ಯ ದೇವಿ ಉಯ್ಯಾಲೆಯಲ್ಲಿ ಸೇವೆ ಮಾಡಿಸಿಕೊಳ್ಳಾಗಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಈ ಓಡಾಟ ಇದೆಯಲ್ಲ, ಅದು ಅತ್ಯಂತ ಆಶ್ಚರ್ಯಕರವಾದಂಥದ್ದು. ಪ್ರಾಪಂಚಿಕರ ನಡುವೆ ಪ್ರಪಂಚ ಸಾರೆಯಾಗಿ ಬಾಳಿದಂತಹ ಇಂತಹ ತಾಯಿ, ಎಂಥ ಪ್ರಾಪಂಚಿಕರಲ್ಲಿ ಪ್ರಾಪಂಚಿಕರವರು, ತಮ್ಮನ ಕುಟುಂಬದವರೆಲ್ಲ. ಒಬ್ಬನ್ನ ಬಿಟ್ಟರೆ ಅದು ಅವನ ಆಯುಸ್ಸು ಮುಗಿದು ಬೇಗ ಹೋದ. ಅಕ್ಕನ್ನ ಅರ್ಥ ಮಾಡ್ಕೊಂಡಿದ್ದಂಥ ತಮ್ಮ. ಇನ್ನು ಉಳಿದವರೆಲ್ಲ ಆಸ್ತಿ ಅಂತಸ್ತು, ಅದರ ಜೊತೆಗೆ ಅಕ್ಕನಿಗೆ ಎಷ್ಟೊಂದು ಜನ ಭಕ್ತರಿದಾರಲ್ಲ, ಬೇಕಾದಾಗ ಅವಳನ್ನು ಅಳ್ಳಾಡಿಸಿ ಏನೇನು ಬೇಕೋ ಪಡ್ಕೋಬೋದು ಅಂತ ಒಂದು ಸ್ವಾರ್ಥ. ನಾವು ಪಾರಿಜಾತದ ಮರ ಅಳ್ಳಾಡಿಸಿದ್ರೆ ಬೀಳುತ್ತಲ್ಲ, ನೇರಳೆ ಮರ ಅಳ್ಳಾಡಿಸಿದ್ರೆ, ನಮಗೆ ಭಗವಂತ ಕಷ್ಟ ಕಾಲದಲ್ಲಿ ಈಗ ಅಳ್ಳಾಡಿಸಿದ್ರೆ ಹೊರಗೆ ಕೊಟ್ಬಿಡ್ಬೇಕು, ಆ ಒಂದು ಭ್ರಮೆಯಲ್ಲಿ ಇದ್ದಂಥವರು. ಅಂಥವರ ನಡುವೆ ಅಲ್ಲಿದ್ದು ಇಲ್ಲಿ ಎಂಥ ಯತಿಶ್ರೇಷ್ಠರು ಭಕ್ತ ಶ್ರೇಷ್ಠರ ನಡುವೆ ಪಾದ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಂತಹ ಈ ಒಂದು ಸಮತೋಲನ ಇದೆಯಲ್ಲ, ಅದು ಬಹಳ ಕಷ್ಟವಾದ್ದು. 4 ಜನ ಒಳ್ಳೆ ಮಾತಾಡಿದ್ರೆ ನಾವು ಮೇಲೆ ಹೋಗ್ತೀವಿ, ಹೀನಾಯವಾಗಿ ಮಾತಾಡಿದ್ರೆ ಕೆಳಗೆ ಬರ್ತೀವಿ. ಆದರೆ ನಿಜವಾದ ತಿಳುವಳಿಕೆ ಇರೋವಂಥವರು ಆ ಹೀನಾಯದ ಮಾತಿಗೆ ಕೆಳಗೂ ಇಳಿಯೋದಿಲ್ಲ, ಹೊಗಳಿಕೆಯ ಮಾತಿಗೆ ಮೇಲೂ ಏರಲ್ಲ. ಅವ್ರ ನೆಲೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವರು ಇಳಿಯೋದು ಇಲ್ಲ, ಹತ್ತೋದು ಇಲ್ಲ. ಹತ್ಸೋದಾದರೆ ಭಗವಂತ ಒಬ್ಬನೇ, ದೇಹಿಕರ ಅವಲಂಬಂ ಅಂತ. ಅಂಥ ಒಂದು ಸಂಯಮ ಮತ್ತು ಸ್ಥಿರತೆ, ಇದನ್ನು ನಾವು ಇಲ್ಲಿ ಕಾಣ್ತೇವೆ. ಈ 16 ಯತಿಗಳು, ನಾನು ನಿನ್ನೆ ತಾನೇ ಹೇಳಿದೆ, ಷೋಡಶ ಕಲಾ ಸ್ವರೂಪರಾದಂತಹ ಈ 16 ಯತಿಗಳ ನಡುವೆ ಇಂಥ ಮಹಾತಾಯಿ ಪೂಜಿತರಾಗುವುದನ್ನು ನೋಡಿದಾಗ ನಮಗೆ ಋಷಿ ಪಂಚಮಿಯಲ್ಲಿ ಆ ಸಪ್ತ ಋಷಿಗಳ ನಡುವೆ ಅರುಂಧತಿ ಕಳಶ ಇಟ್ಟು ಪೂಜೆ ಮಾಡಿದರ ಆ ದೃಶ್ಯ ಸಾಕ್ಷಾತ್ತಾಗಿ ಕಾಣುತ್ತೆ. ಅಂಥ ಒಂದು ವಿಶೇಷತೆಯ ಜೊತೆಗೆ ನಾನು ಮುಂದೆ ನಿಮಗೆ ತಿಳಿಸ್ತೇನೆ. ಪಂಚಾಗ್ನಿ ತಪಸ್ ಇವರು ಮಾಡಿದಂತಹ, ಎಲ್ಲರಿಗೂ ತಿಳಿಯುವ ಹಾಗೆ ಹೊರಗೆ ಆಚರಣೆ ಮಾಡಿದ್ದಂತಹ ಮಹತ್ತರ ಸಾಧನೆ ಪಂಚಾಗ್ನಿ ತಪಸ್ ಒಂದೇ. ಇಂಥ ಸಾಧನೆಯ ಒಂದು ಅತ್ಯಂತ ಆಧುನಿಕ ಮನೋಭಾವದ, ಅದನ್ನು ನಾನು ನಿಮಗೆ ಮುಂದೆ ನಿವೇದಿತ ಪ್ರಕರಣದಲ್ಲಿ ಹೇಳ್ತೇನೆ, ಮುರಾಣಿ ಚಟ್ಟೋಪಾಧ್ಯಾಯ ಪ್ರಕರಣದಲ್ಲಿ ಹೇಳ್ತೇನೆ. ಆಧುನಿಕತೆ ಅನ್ನೋದು ಉಡುಪಿನಲ್ಲಿ ಇಲ್ಲ, ರೀತಿ ನೀತಿಯಲ್ಲಿ ಇಲ್ಲ, ಮನೋಧರ್ಮದಲ್ಲಿ ಇದೆ, ಸಂಸ್ಕಾರದಲ್ಲಿದೆ. ಇದನ್ನು ತೋರಿದಂತಹ ಮಹಿಳೆ, ಆಧುನಿಕತೆಗೂ ಪ್ರಾಚೀನತೆಗೂ ಒಂದು ಸುವರ್ಣ ಸೇತುವೆಯಾಗಿ ಬಾಳಿದಂತಹ ಮಹಾಮಹಿಳೆ. ವಿದೇಶಿ ಭಕ್ತರನ್ನು ಸ್ವೀಕರಿಸಿದ್ದು ಆಧುನಿಕ ಪ್ರಜ್ಞೆಯ ಅತ್ಯಂತ ಪ್ರಮುಖವಾದಂಥ ಲಕ್ಷಣ. ಅಂಥ ಸಂಪ್ರದಾಯಸ್ಥ ಗ್ರಾಮೀಣ ಅಷ್ಟೇನು ವಿದ್ಯೆ ಇಲ್ಲದಂತಹ ಈ ಮಹಿಳೆ ಆನಂತರ ದೀಕ್ಷಾ ಗುರುವಾಗಿದ್ದು, ಇಷ್ಟು ದೊಡ್ಡ ಸಂಸ್ಥೆಯನ್ನು ಆ ಯುವ ಯತಿಗಳಿಗೆ, ಭಕ್ತರಿಗೆ ತಮ್ಮದೇ ಆದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದಂತಹ ಗುಪ್ತ ಮಾತೆ, ಸಂಘ ಜನನಿ ಅಂತಲೇ ಎಲ್ಲ ಭಕ್ತರು ಕರೀತಾರೆ ಅವ್ರನ್ನ. ಇಂಥ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಸ್ತ್ರೀತ್ವ, ಮಾತೃತ್ವ, ಇದರ ಒಂದು ಮಹತ್ ಆಕೃತಿಯಾಗಿ, ಮಹತ್ ಸ್ವರೂಪರಾಗಿ ಶ್ರೀಮಾತೆಯವರನ್ನು ನಾವು ಪರಮಾರ್ಥ ಪ್ರದಾತೆಯಾಗಿ ನಾವು ಕಾಣಬೇಕಾಗ್ತದೆ. ಈ ಭಗವದ್ಗೀತೆಯಲ್ಲಿ ನಾನು ಸುಮಾರು ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ವಿದ್ಯಾರ್ಥಿನಿಯರ ಗೋಷ್ಠಿಗಳಲ್ಲಿ ಇದನ್ನು ಮತ್ತೆ 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 ಪ್ರಸ್ತಾಪ ಮಾಡೋದುಂಟು. ಈ ವುಮನ್ ಅನ್ನೋ ಪದ ಮತ್ತು ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಬರುವಂಥ ಭಗವಂತನ ವಾಣಿ, ಶ್ರೀಕೃಷ್ಣನ ವಾಣಿ, ಅದರ ಜೊತೆಗೆ ನಮ್ಮ ಕನ್ನಡದ ಸ್ತ್ರೀ ಏಕಾಕ್ಷರ ಪದ.
ನನಗೆ ವಿದ್ಯಾಗುರುಗಳಾಗಿದ್ದಂಥ ತೀನಂ ಶ್ರೀಕಂಠಯ್ಯನವ್ರಿಗೆ ನಾನು ಇದನ್ನು ವಿವರಿಸಿದಾಗ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ನೀನು ಹಾಗೆ ಬಾಳು ಅಂದರು. ಅದು ಅವರ ಆಶೀರ್ವಾದ. ವಾಷಿಂಗ್ಟನ್ನ ಇದರಲ್ಲಿ ಜಾರ್ಜ್ ಮೇನ್ಸ್ಟೈನ್ ಯೂನಿವರ್ಸಿಟಿಯ ಕೆಲವು ವಿದ್ಯಾರ್ಥಿಗಳದೊಂದು ಗೋಷ್ಠಿಲಿ ನಾನು ವೇದಿಕ್ ವುಮನ್ ಆಫ್ ಇಂಡಿಯಾ ಇದರ ವಿಷಯ ಹೇಳ್ತಾ ಇರುವಾಗ ಅದರ ಒಂದು ಸ್ಥೂಲ ಪರಿಚಯ ಮಾಡಿಕೊಡ್ತಾ ಇದ್ದಾಗ ವಿದ್ಯಾರ್ಥಿಗಳನ್ನು ಕೇಳಿದೆ, MAN ಮ್ಯಾನ್, WOMAN ವುಮನ್. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ WO? ವೈ ಇಟ್ ಈಸ್ ಆಡೆಡ್ ಟು ವುಮನ್? ತಕ್ಷಣ ಒಬ್ಬ ಸ್ಟೂಡೆಂಟ್ ನಿಂತ್ಕೊಂಡು ಹೇಳ್ದ, ವೀಕ್ನೆಸ್ ಆಫ್ ಮ್ಯಾನ್ ಮೇಡಮ್. ಇದಕ್ಕೇನು ಹೇಳ್ತೀರಿ? ಆ ವಿದೇಶಿಯು, ದಯವಿಟ್ಟು ಕ್ಷಮಿಸಿ, ನಾನು ವಿದೇಶದಲ್ಲಿ ಸುಮಾರು ಕಾಲ ಇದ್ದು ಆದರೂ ಇದನ್ನು ಹೇಳಲೇಬೇಕಾಗಿದೆ. ವಿದೇಶಿ ಪರಿಸರದಲ್ಲಿ ತಕ್ಷಣ ಹಾಗೆ ಅನಿಸೋದು ಸಹಜ. ಆದರೆ ಭಾರತದಲ್ಲಿ ಸನಾತನ ಧರ್ಮ ಸಂಸ್ಕೃತಿ ಹೇಳುತ್ತೆ, ಆರಾಧನೆ ಮಾಡುತ್ತೆ ಭಗವತಿಯನ್ನು ಮಾತೃ ಸ್ವರೂಪದಲ್ಲಿ. ಶಕ್ತಿ ಸ್ವರೂಪಿಣಿಯಾದಂಥ ದುರ್ಗಾ, ಸಂಪತ್ ಸ್ವರೂಪಿಣಿಯಾದಂಥ ಮಹಾಲಕ್ಷ್ಮಿ, ವಿದ್ಯೆಯನ್ನು ನೀಡುವಂಥ ಸರಸ್ವತಿ, ತಾಯಿ ಅಂತ ಹೇಳುವಾಗ ಅದು ವೀಕ್ನೆಸ್ ಆಫ್ ಮ್ಯಾನ್ ಹೇಗೆ ಸಾಧ್ಯ? ಸನಾತನ ಸಂಸ್ಕೃತಿ ಮಾತೃತ್ವದಲ್ಲಿ ಉಸಿರಾಡ್ತಾ ಇರುವಂಥ ಸಂಸ್ಕೃತಿ. ಪ್ಲೀಸ್ ಕರೆಕ್ಟ್ ಯುವರ್ ಸೆಲ್ಫ್ ಮೈ ಡಿಯರ್ ಬಾಯ್, ದಟ್ ಈಸ್ ವಿಸ್ಡಮ್ ಆಫ್ ಮ್ಯಾನ್ ಅಂತ. ವಿಸ್ಡಮ್ ಆಫ್ ಮ್ಯಾನ್ ರಿಯಲಿ. ನಮಗೆ ಸಂಪತ್ತು ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡೋದಕ್ಕೆ ಪ್ರಜ್ಞೆ ಬೇಕು. ಶಕ್ತಿ ಇದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಆಯೋಜಿಸೋದಕ್ಕೆ ಒಳ್ಳೆಯ ಪ್ರಜ್ಞೆ ಬೇಕು. ಅದನ್ನೆಲ್ಲ ಪ್ರದಾನಿಸುವ ತಾಯಿ ಭಗವತಿ ಸರಸ್ವತಿ ಶಾರದೆ. ಸರಸ್ವತಿಲೇ ಇದೆ ಅದು. ರಸವತಿ, ಸಾರವತಿ, ಸರಸ್ವತಿ. ಹಾಗೆ ತಮ್ಮ ಒಂದು ಬದುಕಿನಲ್ಲಿ ಆ ಹರಿವನ್ನು ಹರಿಸಿದಂಥ ಮಹಾ ಮಹಿಳೆ ವಿಸ್ಡಮ್ ಆಫ್ ಶ್ರೀರಾಮಕೃಷ್ಣ ಪರಮಹಂಸ. ಇಟ್ ಈಸ್ ಟ್ರೂ. ವಿಭೂತಿ ಯೋಗದಲ್ಲಿ ಸ್ವಾಮಿ ಹೇಳ್ತಾನೆ, ವೇದಾನಾಂ ಸಾಮವೇದೋಸ್ಮಿ ಅಂತ. ಚಾಂದೋಗ್ಯ ಉಪನಿಷತ್ತು, ಕೇನ ಉಪನಿಷತ್ತು, ಬಹಳ ಮಟ್ಟಿಗೆ ಚಾಂದೋಗ್ಯ ಉಪನಿಷತ್ತನ್ನು ಅಧ್ಯಯನ ಮಾಡುವಾಗ, ಚಿಂತನೆ ಮಾಡುವಾಗ ಇದು ಬಹಳ ಸಮಂಜಸ ಅನಿಸುತ್ತೆ. ಭಗವಂತನ ಈ ವಾಣಿ. ಸ್ಥಾವರಾಣಾಂ ಹಿಮಾಲಯ, ಇದೆಲ್ಲ ವಿಭೂತಿಗಳನ್ನು ಹೇಳ್ತಾ 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 ಅತ್ಯಂತ ಆಶ್ಚರ್ಯಕರವಾದಂಥದ್ದು ಅಂದರೆ, ಆಲ್ ವಿಮೆನ್ ಯೂನಿವರ್ಸಿಟಿ ಶುಡ್ ಹ್ಯಾವ್ ದಿಸ್ ಬೋರ್ಡ್ ಅಂತ ಸುಮಾರು ಸತಿ ಹೇಳಿದೆ. ಶ್ರೀಕೃಷ್ಣ ನಾರೀಣಾಂ ಶ್ರೀಹಿ ಕೀರ್ತಿ, ಶ್ರೀಹಿ ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮ, ಇಷ್ಟು ಹೇಳ್ತಾರೆ. ಕೀರ್ತಿ, ಶ್ರೀಹಿ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮ, 7 ವಿಭೂತಿಗಳನ್ನು ಹೇಳ್ತಾನೆ. ನಾವೇನು 7 ವಿಭೂತಿ ನಮ್ಗೆ ಇಟ್ಬಿಟ್ಟಿದ್ದಾನೆ ಅಂತ ಕಿರೀಟ ಹಾಕೊಳ್ಳೋ ಹಾಗಿಲ್ಲ. ಜವಾಬ್ದಾರಿ ಇದೆ, ಹೊಣೆ ಇದೆ. ಎಷ್ಟು ಮಟ್ಟಿಗೆ ನಾವು ಅದನ್ನು ನಿರ್ವಹಿಸ್ತಾ ಇದ್ದೇವೆ ಆ ವಿಭೂತಿನ. ಸ್ವಾಮಿ, ನೀನಿಟ್ಟ ಈ ವಿಭೂತಿಗಳನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳುವಂಥ ಸಾಮರ್ಥ್ಯ ಕೊಡುವಂಥ, ಅಷ್ಟನ್ನೂ ತಮ್ಮ ಬದುಕಿನಲ್ಲಿ ಹರಿಸಿದಂತಹ ಮಹಿಳೆ ಶ್ರೀ ಶಾರದಾದೇವಿ. ಏನು ವಾಕಿತ್ತು ಅವ್ರಿಗೆ? ಯಾವ ಕೀರ್ತಿ ಇತ್ತು ಅಂತೀರಾ? ಆ ವಾಕು ಪರಾ ವಾಕ್, ಅದು ವೈಖರಿ ಅಲ್ಲ. ಪ್ರಪಂಚ ಸಾರದಲ್ಲಿ ಭಗವತ್ಪಾದರು ಅದನ್ನು ಅತ್ಯಂತ ಮನೋಜ್ಞವಾಗಿ ವರ್ಣಿಸ್ತಾರೆ. ಸದಾಶಿವ ಬ್ರಹ್ಮೇಂದ್ರರು ತಮ್ಮ ಆತ್ಮವಿದ್ಯಾ ವಿಲಾಸದಲ್ಲಿ ತಿಳಿಸ್ತಾರೆ. ಮೌನ ಅಂದರೆ ಏನು, ವಾಕ್ ಅಂದರೆ ಏನು, ಇದೆಲ್ಲ ಅಲ್ಲೂ ಬರುತ್ತೆ. ಇಂಥ ಒಂದು ವಿಶೇಷತೆಯ, ಈ ಎಲ್ಲ ವಿಶೇಷತೆಯನ್ನು ತಮ್ಮ ಬದುಕಿನಲ್ಲಿ ಹರಿಸಿದಂತಹ ಈ ಮಹಾಮಾತೆ
ಪರಮಾರ್ಥ ಪ್ರದಾತೆ ಶ್ರೀಮಾತೆ ಹೇಗೆ? ಪರಮಾರ್ಥ ಅಂದರೆ ಏನು? ಯಾವ ರೀತಿ ಅದು? ಎಲ್ಲಿ ನಾವು ಸ್ವಾರ್ಥದ ಮರುಳಿಗೆ ಒಳಗಾಗಿ ಅರ್ಥದೊಳಗಿನ ಒಳ ಅರ್ಥ ಕಾಣದೆ ಹೋಗ್ತೇವೋ ಆಗ ಅನರ್ಥ ಆಗುತ್ತೆ. ಯಾವಾಗ ಸೂಕ್ಷ್ಮ ದೃಷ್ಟಿಯಿಂದ, ಜಾಗೃತ ದೃಷ್ಟಿಯಿಂದ, ಪೂರ್ಣ ದೃಷ್ಟಿಯಿಂದ ಅರ್ಥದೊಳಗಿನ ಒಳ ಅರ್ಥ, ಅರ್ಥ ಅಂದರೆ ನೀವು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಪದ ಆಗಿರ್ಬೋದು, ನಾಟ್ ದ ಡಿಕ್ಷನರಿ ಪದ ಅರ್ಥ ಅಲ್ಲ, ಒಂದು ಆಂತರಿಕ ಸ್ಥಿತಿ, ಅದನ್ನು ಯಾವಾಗ ನಾವು ಕಾಣ್ತೇವೆ, ನಿಶ್ಚಯವಾಗಿ ಕಾಣ್ತೇವೆ, ನಿಜಾರ್ಥವನ್ನು ಕಾಣುತ್ತೇವೆ, ಅರ್ಥದೊಳಗಿನ ನಿಜಾರ್ಥವನ್ನು ಕಾಣ್ತೇವೆ, ಅದು ಪರಮಾರ್ಥ, ಅದು ಸಾರ್ಥಕ್ಯ. ಮಹಾತ್ಮರು ಮೇಲಿಂದಷ್ಟೇ ಕಾಣಲ್ಲ, ಒಳಗಿಂದನೂ ಕಾಣ್ತಾರೆ. ನಾವು ಮೇಲಿಂದಷ್ಟೇ ಕಂಡು ಮರಳಾಗ್ತೀವಿ. ಯಾಕಂದರೆ ಸ್ವಾರ್ಥದಿಂದ ನಾವು ಅಂಧರಾಗಿರ್ತೇವೆ. ಈಗೋ ಯು ಗೋ ಅನ್ನೋದು ಗೊತ್ತಿಲ್ಲ ನಮಗೆ, ಅದಕ್ಕೆ ಒಳಗಾಗ್ತೇವೆ. ಆಗ ನಮಗೆ ಏನು ಕಾಣಲ್ಲ. ಹೊರ ವಲಯ ಸಾಮಾನ್ಯಾರ್ಥ, ಒಳ ವಲಯ ಪರಮಾರ್ಥ, ಪರಮ ಅರ್ಥ. ಇಂಥ ಒಂದು ಮೋಡ ಕವಿಯದೆ ನಮಗೆ ಯಾವಾಗಲೂ ಮೋಡ ಕವಿತಾ ಇರುತ್ತಲ್ಲ, ಅಜ್ಞಾನದ ಮೋಡ ಕವಿತಾ ಇರುತ್ತೆ, ನಮಗೆ ನಿಶ್ಚಲವಾಗಿ ಏನೂ ಕಾಣಲ್ಲ. ಆಗ ಯಾವಾಗ ಆ ಮೋಡ ಹರಿಯುತ್ತೆ ಆವಾಗ ಬೆಳಕು ಹೊಳೆಯುತ್ತೆ. ಇದು ಪರಮಾರ್ಥ. ಇದನ್ನು ಶ್ರೀಮಾತೆಯವರು ಅವರು ಹೇಗೆ ಹರಿಸಿದರು ಅನ್ನೋದಕ್ಕೆ ಮೊದಲು ಪರಮಹಂಸರ ವಾಣಿಯಲ್ಲಿ ಇದು ಹರಿದಿದ್ದನ್ನು ನಾವು ಬಹಳ ವಚನಾಮೃತದ ಉದ್ದಕ್ಕೂ ಕಾಣ್ತೇವೆ. ಬರೀ ಚಿನ್ನದ ಒಡವೆಯಿಂದ ಬರೀ ಬಂಗಾರದಿಂದ ಏನಾಗುತ್ತಪ್ಪ, ಒಡವೆ ಆಗಲ್ಲ, ಹಿತ್ತಾಳೆ ಬೆರೆಸ್ಬೇಕು. ನೀನು ಸ್ವಲ್ಪ ಬರೀ ಜ್ಞಾನ ಅಂದರೆ ಆಗಲ್ಲ, ಭಕ್ತಿನೂ ಬೆಳೆಸ್ಕೋಬೇಕು ಅಂತ ಡಾಕ್ಟ್ರ್ ಸರ್ಕಾರಕ್ಕೆ ಹೇಳ್ತಾರೆ. ನಿನಗೆ ಗೊತ್ತು ಬರೀ ಔಷಧಿಯಿಂದ ಏನೋ ರೋಗ ಗುಣ ಆಗಲ್ಲ, ಪಥ್ಯನೂ ಅನುಸರಿಸ್ಬೇಕು ಅಂತ. ಇದು ಏನು ಮಾತು ಇವೆಲ್ಲ? ಶ್ರೀಮಂತರ ಮನೆ ದಾಸಿ ಆಗಿರೋ, ಒಂದು ಪುಷ್ಕರಣಿಯಲ್ಲಿ ನೀರು ತಗೊಳ್ಳೋನು ಅವನ ಪಾನಿ ಅಂತಾನೆ, ಇವನು ವಾಟರ್ ಅಂತಾನೆ, ಅವನ್ನೆಲ್ಲ ತಗೊಳ್ಳೋದು ನೀರೇ. ಇಷ್ಟು ತಿಳಿಯಾಗಿ ಪರಮಾರ್ಥವನ್ನು ತಿಳಿಸ್ಬೇಕಾದ್ರೆ ಅವರು ಅರ್ಥ ನಿಜಾರ್ಥ ಎರಡನ್ನೂ ಏಕಕಾಲದಲ್ಲಿ ಕಾಣ್ತಾರೆ. ಏನೇನೋ ಡೋಂಗಿ ಹೊಡಿತಾ ಇದ್ದಂಥ ಒಬ್ಬ ವ್ಯಕ್ತಿನ ನೋಡಿ ಹೇಳ್ತಾರೆ ಪರಮಹಂಸರು, ಅವನ ಮಾತನ್ನು ನಂಬಕ್ಕೆ ಹೋಗ್ಬೇಡ ನೋಡು, ಅವನು ಹೇಳ್ತಾ ಇದ್ದಾನೆ ನಮ್ಮ ಮಾವನ ಮನೆ ಕೊಟ್ಟಿಗೆ ತುಂಬ ಕುದುರೆಗಳಿವೆ ಅಂತ. ಅವನಿಗೆ ಕುದುರೆನೂ ಗೊತ್ತಿಲ್ಲ, ಹಸುನೂ ಗೊತ್ತಿಲ್ಲ, ಕೊಟ್ಟಿಗೆ ಮೊದಲೇ ಗೊತ್ತಿಲ್ಲ, ಸುಮ್ಮನೆ ಬಿಡ್ತಾನೆ ಬಂಡಿ ಅಂತ ತಮಾಷೆಯಾಗಿ ಹೇಳ್ತಾರೆ. ಆದರೆ ಎಷ್ಟಿದೆ ನೋಡಿ ಅದರಲ್ಲಿ. ಅದನ್ನ ಈ ರಣಹದ್ದು ಎಷ್ಟೇ ಹತ್ರ ಹಾರಿದ್ರೂ ಅಂಥ ಅನಂತವಾದ ಆಕಾಶದಲ್ಲಿರುತ್ತೆ, ಅನಂತತೆಯ ಅರಿವೇ ಇಲ್ಲ ಹೆಣದ ಕಡೆಗೆ, ಮಾಂಸದ ಕಡೆಗೆ ಅದ ದೃಷ್ಟಿ. ಕೆಲವು ಸಾರಿ ಎಷ್ಟೇ ಪಾಂಡಿತ್ಯ ಇದ್ದರೂ, ಎಷ್ಟೇ ವಿದ್ವತ್ತಿದ್ದರೂ, ಅದು ಇನ್ನೆಲ್ಲೋ ಸ್ವಾರ್ಥದ ದೃಷ್ಟಿಯಿಂದ ಇನ್ನೆಲ್ಲೋ ಆ ಆಮಿಷದ ಕಡೆಗೆ ಮನಸ್ಸು ಎಳೆಯುತ್ತೆ. ಅಂಥದ್ದನ್ನು ಸಿದ್ಧ ಯಾರು, ಅಜ್ಞಾನಿ ಯಾರು, ಜ್ಞಾನಿ ಯಾರು, ಅಜ್ಞಾನಿ ಯಾರು, ಜ್ಞಾನಿ ಯಾರು, ಸಿದ್ಧ ಯಾರು ಅಂತ ಕೇಳಿದ್ರೆ ಎಷ್ಟು ಸರಳವಾಗಿ ಅದನ್ನು ತಿಳಿಸ್ತಾರೆ ಅಂದರೆ, ಈ ಪರಮಾರ್ಥ ಅನ್ನೋದನ್ನು ನಾವು ಎಲ್ಲ ನೋಡ್ತಾನೆ ಇರ್ತೀವಿ, ಆದರೆ ನಮಗೆ ಅದು ಹಾಗೆ ಹೊಳೆಯಲ್ಲ. ಹಾಲು ಅಂತ ಕೇಳಿದವನು ಅಜ್ಞಾನಿ, ಹಾಲನ್ನು ನೋಡಿದವನು ಜ್ಞಾನಿ, ಪಾಯಸ ಮಾಡ್ಕೊಂಡು ಕುಡಿದವನು ಸಿದ್ಧ. ಅಷ್ಟೇ ತಾನೆ, ಇನ್ನೇನು ಬೇಕಾಗಿದೆ? ಯಾವ ವಿವರಣೆ ಬೇಕಾಗಿದೆ? ಪರಮಹಂಸರ ವಾಣಿಯನ್ನು, ಬೋಧೆಯನ್ನು ಅಲ್ಲಿ ಭಕ್ತರೆಲ್ಲ ಬಂದು ಗಂಟೆಗಟ್ಟಲೆ ಎಷ್ಟು ಸಮೃದ್ಧಿಯಾಗಿ ಪಡ್ಕೋತಾ ಇದ್ರು. ಶ್ರೀಮಾತೆಯವ್ರಿಗೇನು ಅದೆಲ್ಲ ಲಭ್ಯ ಆಗಲಿಲ್ಲ. ನೋಡೋದಕ್ಕೆ ಎಷ್ಟೋ ಸಮಯ ಕಾಯಬೇಕಾಗ್ತಿತ್ತು, ದಿನಗಳು ಕಾಯಬೇಕಾಗ್ತಿತ್ತು. ಆದರೆ ಇಷ್ಟೇ ಅರ್ಥಪೂರ್ಣವಾದ ರೀತಿಯಲ್ಲಿ ಪರಮಾರ್ಥವನ್ನು ಹರಿಸಿದಂತಹ, ಮೌನವಾಗಿ ಹರಿಸಿದಂತಹ ಮಹಾಮಹಿಳೆ ಶ್ರೀಮಾತೆ.
ಅದನ್ನು ನಾನು ನಿಮಗೆ ಕೆಲವು ಉದಾಹರಣೆಗಳ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಂಥವರ ಜ್ಞಾನ ಇದೆಯಲ್ಲ, ಅವರು ಎಲ್ಲಿದ್ದರೂ ಅವರದೇ ಆದಂಥ ಒಂದು ಅತ್ಯಂತ ಉನ್ನತವಾದಂಥ ದೈವಿಕವಾದ ನಿಲುವಿನಲ್ಲಿರ್ತಾರೆ. ಯಾವುದೂ ಅವರನ್ನು ಅಲುಗಾಡಿಸೋದಿಲ್ಲ. ಅಂತಃಪೂರ್ಣೋ ಬಹಿರ್ಪೂರ್ಣೋ ಪೂರ್ಣ ಕುಂಭ ಇವ ಅಂಬರಿ, ಅಂತಃಶೂನ್ಯೋ ಬಹಿಶೂನ್ಯೋ ಶೂನ್ಯ ಕುಂಭ ಇವ ಸಾಗರೆ. ಪ್ರಾಪಂಚಿಕರ ನಡುವೆ ಇದ್ದರೂ ಸಂತೆಯೊಳಗಿನ ಸಂತ ಅಂತ ನಾವೆಲ್ಲ ಹೇಳ್ತೀವಲ್ಲ, ಹಾಗೆ ಆ ಪ್ರಾಪಂಚಿಕತೆ ಒಳಗೆ, ದೋಣಿ ಒಳಗೆ ನೀರು ಬರ್ತಿರಲಿಲ್ಲ. ಯಾವಾಗಲೂ ನೀರಿನ ಮೇಲೆ ದೋಣಿ ಇರ್ತಾಯಿತ್ತು. ಇದು ಗುರುವರ್ಯ ಗುಂಡಪ್ಪನವರು ಇದನ್ನು ತುಂಬ ಸೊಗಸಾಗಿ ಹೇಳ್ತಾರೆ. ಬೇಕು ಜೀವನ ಯೋಗಕ್ಕೊಂದು ಸೂಕ್ಷ್ಮ ನಯ, ಜಾಗರೂಕತೆ ಬುದ್ಧಿ ಕ್ಷಮತೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ. ನಮಗೆ ತಾಕೋದು ನೂಕೋದು ಭಾಳ ಉಂಟು. ಎಲ್ಲಿ ತಾಕ್ಬಿಡುತ್ತೋ ಅಂತ ಹೀಗೆ ಓಡಾಡ್ತೀವಿ, ಯಾವ್ದು ಬೇಡೋ ಅದನ್ನು ನೂಕ್ತಾ ಇರ್ತೀವಿ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ. ಎರಡು ಕೋಣೆಗಳ ಮಾಡು ನೀ ಮನದಾಲಯದಿ. ಎಂಥ ಅದ್ಭುತವಾದ ಸತ್ಯ. ಹೊರಕೋಣೆಯಲ್ಲಿ ಲೋಕದ ಆಟವನಾಡು, ಒಳಕೋಣೆಯಲ್ಲಿ ವಿಶ್ರಮಿಸೊಬ್ಬನೇ ಒಳಮನೆಯ ಶಾಂತಿಯಲ್ಲಿ. ಈ ರೀತಿ ಬಾಳಿದವರು ಇವರೆಲ್ಲ. ಅದಕ್ಕಾಗೆ ಹಾಗೆ ಪರಮಾರ್ಥನ ಕಾಣಬಲ್ಲರು. ಗ್ರಾಮೀಣ ಪರಿಸದಂತ ಬಂದ ಮಹಿಳೆ, ವಿದ್ಯಾರ್ಥಿನಿ, ಏನೇನೂ ಇಲ್ಲದ ಮಹಿಳೆ, ಪರಮಹಂಸರ ಬೋಧೆಯನ್ನು ಕೇಳಿಯೇ ಇಲ್ಲದ ಮಹಿಳೆ, ಎಂಥ ಪರಿಮಿತ ವಲಯದಲ್ಲಿ ಏನು ಪರಿಸರ, ಈ ಪರಿಕರನ ಇಲ್ಲ, ಒಂದು 4 ಪಾತ್ರೆ, ಒಂದಿಷ್ಟು ಒಲೆ. ಅಲ್ಲಿ ನೋಡಿದ್ರೆ ನಮಗೆ ಅವರಿದ್ದ ಸ್ಥಳ, ಹೀಗೂ ಬಾಳೋದಕ್ಕೆ ಸಾಧ್ಯನೇ? ಹೇಗೆ ಬಾಳಿದ್ರು? ಅದು ಎಷ್ಟು ಅರ್ಥಪೂರ್ಣವಾಗಿ ಬಾಳಿದ್ರು. ನಮ್ದೆಲ್ಲ ಹೈ ಲಿವಿಂಗ್ ಸಿಂಪಲ್ ಥಿಂಕಿಂಗ್, ಅವ್ರದ್ದು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್. ಹಾಗೆ ಆ ಪರಮಾರ್ಥವನ್ನು ಬಾಳಿ ತೋರಿಸಿದಂಥದ್ದು. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನ ತು ಉಪಕರಣೆ. ಅವರು ಉಪಕರಣೆ ಮೇಲೆ ಯಾವತ್ತೂ ಹಾಕಲ್ಲ. ಏನಿದೆಯೋ ಅದೇ, ಯಾವುದಿದೆಯೋ ಅದೇ, ಯಾವ ಕ್ಷೇತ್ರ ಇದೆಯೋ ಅದೇ, ಯಾವ ಪರಿಕರ ಇದೆಯೋ ಅದೇ, ಅದರಲ್ಲೇ ತಮ್ಮ ಎಲ್ಲ ದೈವಿಕತೆಯ ಔನ್ನತ್ಯವನ್ನು ತಮ್ಮದೇ ಆದ ರೀತಿಯಲ್ಲಿ ಹರಿಸ್ತಾರೆ. ಅದು ಅವರ ವಿಶೇಷತೆ. ಸಂಸಾರನ ಸಮಸ್ತ ಯೋಗದ ಸಾರವಾಗಿ ಬಾಳಿದಂಥ ಈಕೆ ಎಂಥ ಒಂದು, ಈ ಕಡೆ ಯತಿವೃಂದ, ಭಕ್ತವೃಂದ ದುರ್ಗಾ ಪೂಜೆ ದಿವಸ ಪೂಜೆ ಮಾಡಿ ಪುಷ್ಪಾಂಜಲಿ ಕೊಟ್ಟು, ಎಲ್ಲರ ಪರವಾಗಿ ಪುಷ್ಪಾಂಜಲಿಯನ್ನು ಕೊಡು ಅಂತ ಹೇಳಿ ತಾವೇ ಕೊಡಿಸ್ಕೊಂಡು, ಬೇರೆ ಇನ್ನೂ ಬರಬೇಕಾದ ಭಕ್ತರು ಅವರ ಪರವಾಗಿ ಎಲ್ಲ ಆದ ನಂತರ ಜಯರಾಮೊಟ್ಟಿಗೆ ಹೋದಾಗ ಒಬ್ಬರು ಅಲ್ಲಿ ಅಕ್ಕ ಬಂದ್ಯಾ ಅನ್ನೋರು ಯಾರೂ ಇಲ್ಲದೆ ಹೋದಾಗ ತಾವೇ ಸುಮ್ಮನೆ ನಿಶಬ್ದವಾಗಿ ನಡ್ಕೊಂಡು ಬರಬೇಕಾದ್ರೆ ಅವ್ರ ಮನೋಧರ್ಮದ ಉನ್ನತ್ಯ ನೋಡಿ. ಇದು ಎಷ್ಟೋ ಉದಾಹರಣೆಗಳ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ಬೋದು, ಆದರೆ ಕೆಲವನ್ನ ಮಾತ್ರ ನಾನು ನಿಮಗೆ ಮುಖ್ಯವಾದ್ದನ್ನು ತಿಳಿಸ್ತೇನೆ. ಜಯರಾಮೊಟ್ಟಿ ಅಥವಾ ಉದ್ಬೋಧನ, ಅಲ್ಲಿ ಅವರ ಸಂಬಂಧಿಕ ತಮ್ಮನ ಮನೆಯ ಕುಟುಂಬದವರನ್ನು ನೋಡೋಕ್ಕೆ ಒಬ್ಬರು ವೈದ್ಯರು ಬಂದಾಗ, ಅವರು ತುಂಬ ಒಳ್ಳೆ ಸಾತ್ವಿಕ ವೈದ್ಯರು, ಭಾಳ ಒಳ್ಳೆ ರೀತಿಯಲ್ಲಿ ರೋಗಿಗಳನ್ನು ಪ್ರೀತಿಯಿಂದ ಉಪಚರಿಸ್ತಾ ಇದ್ದಂಥವರು. ಅವರು ಬಂದು ನೋಡಿ ಆದಮೇಲೆ ತಮ್ಮನ ಮಗಳಿಗೆ ಹೇಳ್ತಾರೆ, ಅವ್ರಿಗೆ ನಮಸ್ಕಾರ ಮಾಡು ಅಂತ. ಆವಾಗ ಅದು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಇವರು ಬ್ರಾಹ್ಮಣರ ಅಂತ ಕೇಳ್ತಾಳೆ ಅವಳು. ನೀನು ಯಾಕೆ ಹಾಗೆ ಯೋಚನೆ ಮಾಡಬೇಕು? ಅವನು ವೈದ್ಯ ಜಾತಿಗೆ ಸೇರಿದವನು, ಅದೆಲ್ಲ ನಿನಗೆ ಯಾಕೆ? ನಿನಗೆ ಅವನು ವೈದ್ಯನಾಗಿ ಬಂದು ನಿನ್ನ ರೋಗ ಮುಕ್ತಿಗೆ ಕಾರಣ ಆದ್ಮೇಲೆ ಅವನು ಭಗವಂತ, ವೈದ್ಯ ಜಾತಿಗೆ ಸೇರಿದವನು ಅನ್ನೋದು ಒಂದೊಂದೇ ಮಾತು ಇರಬಹುದು, ಆದರೆ ಅದರ ಹಿಂದಿನ ಮನೋಧರ್ಮದ ಹೊಳಹು, ಔನ್ನತ್ಯ, ತಿಳಿವಿನ ಆಳ ಎಷ್ಟು. ಗುಡಿಸ್ತಾ ನಾವು ಎಷ್ಟೋ ಸತಿ ಮಾಡ್ತೀವಿ. ಈಗ ಮಾಡೋದು
ಶ್ರೀಮಾತೆಯವರಿಂದ ನಾನು ಭಾಳಷ್ಟು ಜಯರಾಮಟ್ಟಿಗೆ ಹೋಗಿ ಕೂತು ಅಲ್ಲಿ ತುಂಬ ನನಗೆ ಜ್ಞಾನೋದಯ ಆಗೋಯಿತು. ಅಡುಗೆ ಮನೆಯಲ್ಲಿ ಆಧ್ಯಾತ್ಮ ನನ್ನ ಪ್ರವಚನ ತುಂಬ ಎಲ್ಲರಿಗೂ ಇಷ್ಟ. ಅಲ್ಲಿ ಆಗಿದ್ದು ನನಗೆ ಸ್ಫುರಣೆ. ನಮ್ಮ ಪರಿಸರ, ನಮ್ಮ ಕ್ಷೇತ್ರ, ಅದೇ ಆಧ್ಯಾತ್ಮ ಪರಿವರ್ತಿಸ್ಕೊಳ್ಬೇಕಾದಂಥದ್ದು ಮನೋಧರ್ಮ ನಮ್ಮದೇ ಹೊರತು ಕ್ಷೇತ್ರದ್ದಲ್ಲ. ಪರಕೆ ಎಲ್ಲ ಗುಡಿಸಿ ಆದಮೇಲೆ ಈಗ ಎಷ್ಟೋ ಸತಿ ಎಸೆಯೋದು ನಾವು. ಅದನ್ನು ಎತ್ತಿ ಇಟ್ಟು ಪೊರಕೆನ ಯಾವತ್ತೂ ನೀನು ಎಸಿಬೇಡ. ಅದು ಮತ್ತೆ ನಿನಗೆ ಬೇಕಾದಾಗ ನಿನಗೆ ಸ್ವಚ್ಛ ಮಾಡುವ ಸಾಧನ ಅದೂ ಭಗವಂತನೇ. ಅಂದರೆ ನಮ್ಮ ಕರ್ಮಯೋಗದ ಸಾಧನೆಯಲ್ಲಿ ಅದು ಒಂದು ನಿಮಿತ್ತವಾದಂಥ ಸಾಧನ. ಅದಿಲ್ಲದೇ ಏನು ಶುಚಿ ಮಾಡೋದು? ಬರೀ ಧೂಳು ಕೊಳೆಯಲ್ಲಿ ಇರಬೇಕಾಗತ್ತೆ. ಹೇಗೆ ಶುಚಿ ಮಾಡ್ತೀರ? ಶುಚಿ ಮಾಡುವಾಗ ಮಾತ್ರ ಬೇಕು. ಮಾಡಿ ಆದಮೇಲೆ ಅದು ಬರೀ ಪೊರಕೆ, ಕಡ್ಡಿಗಳ ಪೊರಕೆ. ಈಗ ವಾಕ್ಯೂಮ್ ಕ್ಲೀನರ್ ಬಂದಿದೆ, ಆ ಮಾತು ಬೇರೆ. ಆದರೆ ಇದೆಲ್ಲ ಜಗದ ಜಲಗಾರದಲ್ಲಿ ಕುವೆಂಪು ಅವ್ರದ್ದು ಅವನು ಹೇಳ್ತಾನೆ, ನೀನೇನಪ್ಪ ಶಿವಾಂತರೇ ದೇವಸ್ಥಾನದಲ್ಲಿ ಹಾಕಿ ಪೂಜೆ ಮಾಡಿಸ್ಕೋತೀಯ, ಅಭಿಷೇಕ ಮಾಡಿಸ್ಕೋತೀಯ, ಇಲ್ಲಿ ಬಂದು ನನ್ನ ಈ ಗುಡಿಸಲ್ ಜಗಲಿ ಮೇಲೆ ಕೂತ್ಕೊಂಡು ನಾನು ಶಿವ ಅಂತೀಯಲ್ಲ, ನಿನ್ನನ್ನು ಹೇಗೆ ನಂಬಲಿ? ನನ್ನಾಗೆ ನೀನು ಜಾಡು ಇಟ್ಕೊಂಡಿದ್ಯಲ್ಲ. ಅವಾಗ ಶಿವ ಹೇಳ್ತಾನೆ, ನೋಡು, ನೀನು ಬೆಳಗ್ಗೆ ಮಾತ್ರ ಗುಡಿಸ್ತೀಯ, ಆದರೆ ನಾನು ಹಗಲು ರಾತ್ರಿ ಒಂದು ನಿಮಿಷ ಬಿಡುವಿಲ್ಲದೆ ಗುಡಿಸ್ತಾನೆ ಇರಬೇಕಾಗತ್ತೆ, ಕಸ ಬೀಳ್ತಾನೆ ಇರುತ್ತೆ ಅಂತ. ಜಗತ್ತಿಗೆ ನಾನು ಜಗದ ಜಲಗಾರ ಅಂತ. ಪರಕೆಗೆ ಅಷ್ಟು ದೊಡ್ಡ ಅರ್ಥ ಕೊಟ್ಟಿದ್ದಾರೆ. ಆಮೇಲೆ ರಾಧು ತಮ್ಮನ ಮಗಳನ್ನ ಶಾಲೆಗೆ ಸೇರಿಸ್ಬೇಕಾ ಬೇಡವಾ ಅಂತ ತುಂಬ ವಾದ ವಿವಾದ ಆಗುತ್ತೆ ಕುಟುಂಬ ವರ್ಗದಲ್ಲಿ. ನೀನು ಮೊದಲು ಸೇರಿಸು. ಅವಳು ಒಬ್ಬಳು ವಿದ್ಯಾವಂತಲಾದರೆ ಇಡೀ ಕುಟುಂಬಕ್ಕೆ ಅದು ಕ್ಷೇಮ. ಇವೆಲ್ಲ ಸಾಮಾನ್ಯವಾದ ಮಾತಲ್ಲ. ಆಗಿನ ಕಾಲಕ್ಕೆ ವಿದ್ಯಾಭ್ಯಾಸ ಅತ್ಯಂತ ಅಗತ್ಯ ಹೆಣ್ಮಕ್ಳಿಗೆ. ಅದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆನ ಆ ಕಾಲದಲ್ಲಿ ನೀಡಿದ್ವು. ಅದು ಒಂದು ವಿಶೇಷ. ಆಮೇಲೆ ಸರಳ ಅವರಿಗೆ ಪರಿಚಯ ಮಾಡ್ತಾ ಇದ್ದಂಥ ಸರಳ, ಮುಂದೆ ಭಾರತೀ ಪ್ರಾಣ ಆಗಿ ಅಧ್ಯಕ್ಷರಾದ ಅವ್ರ ವಿಷಯ ನಾನು ಮುಂದೆ ಹೇಳ್ತೇನೆ. ಸರಳ ನರ್ಸಿಂಗ್ ಟ್ರೈನಿಂಗಿಗೆ ಸೇರ್ಬೇಕಾ ಬೇಡ? ಅವರು ಬ್ರಾಹ್ಮಣ ಮಹಿಳೆ. ಇದೇನಿದು ಇದೆಲ್ಲ ಬಿಟ್ಟು ನರ್ಸಿಂಗ್ ಟ್ರೈನಿಂಗ್ ಸೇರೋದು? ನೀನು ಯಾಕೆ ಹಾಗೆ ಯೋಚಿಸ್ತೀಯ? ಹಾಗೆ ಅವಳು ಟ್ರೈನಿಂಗ್ ಮಾಡಿದ ಮೇಲೆ ನೂರಾರು ರೋಗಿಗಳಿಗೆ ಸೇವೆ ಮಾಡುವಂಥ ಪುಣ್ಯ ಅವಕಾಶ ಅವಳಿಗಾಗುತ್ತೆ. ಬ್ರಾಹ್ಮಣ ಜಾತಿ ಅಲ್ಲಿ ಮುಖ್ಯ ಆಗಲ್ಲ. ನೀನು ಯಾಕೆ ಹಾಗೆ ಯೋಚನೆ ಮಾಡ್ತೀಯ? ಹೋಗ್ಲಿ. ಇದೆಲ್ಲ ಆಧುನಿಕತೆ ಅಲ್ವೇನು? ಮನೋಧರ್ಮ. ಅವರು ಸಾಂಪ್ರದಾಯಿಕ ಮಹಿಳೆ ಹಾಗೆ ನೋಡೋದಕ್ಕೆ ಕಾಣಿಸಿದ್ರು, ಮನೋಧರ್ಮ ಆಧುನಿಕವಾಗಿದ್ದಂಥದ್ದು. ಇದು ಆ ಕಾಲಕ್ಕೆ, ಅವರ ಹಿನ್ನೆಲೆಗೆ. ನಾಯಿ ಮುಟ್ಬಿಟ್ಟು ನನ್ನ ಎಷ್ಟೊತ್ತಿ ಸ್ನಾನ ಮಾಡೋದು, ಈಗ ತಿರುಗಿ ತಣ್ಣೀರು ಸ್ನಾನ ಹೇಗೆ ಮಾಡೋದು? ಇಷ್ಟು ಚಳಿಲಿ ಮತ್ತೆ ಯಾಕೆ ತಣ್ಣೀರು ಸ್ನಾನ ಮಾಡ್ತೀಯಾ? ಸುಮ್ಮನೆ ನೀರು ಚುಮ್ಕಿಸ್ಕೊಂಡ್ಬಿಡು. ಒಪ್ಪಲ್ಲ ಅವಳು. ಮಡಿ ಅಂದ್ರೇ ಗೊತ್ತಿಲ್ಲ ಅವಳಿಗೆ, ಸುಮ್ಮನೆ ಮಡಿ. ಆಮೇಲೆ ಹೇಳ್ತಾರೆ ಪಾಪ ಎಷ್ಟೆಲ್ಲ ಹೇಳ್ತಾರೆ, ಕೊನೆಗೆ ಅವಳು ಕೇಳೋದೇ ಇಲ್ಲ. ಹೋಗಲಿ, ನಿಂದೇನು ಪಾಪ ಇದೆಯೋ, ಏನು ಮೈಲಿಗೆ ಇದೆಯೋ, ನನ್ನ ಮುಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ತುಂಬ ಆಧುನಿಕವಾದ ಆಲೋಚನೆಗಳು, ಸಾಮಾನ್ಯವಾದಂಥದ್ದಲ್ಲ ಇದು. ಇದು ಒಂದು ಸಾರಿ ಭಕ್ತರು, ನೀವು ಮೊದಲು ಸ್ವಲ್ಪ ಸ್ವೀಕಾರ ಮಾಡಿಬಿಡಿ, ಆಮೇಲೆ ನಾನು ಎಲ್ಲರಿಗೂ ಬಡಿಸ್ತೀನಿ ಅಂತ ಹೇಳಿದಾಗ ಅಷ್ಟೊತ್ತಿಗೆ ಅವ್ರದ್ದು ಊಟ ಆಗಿರುತ್ತೆ. ಇವರು ಅನ್ನ ಸ್ವಲ್ಪ ತಗೊಳ್ತಾರೆ. ಅಲ್ಲ, ನೀವು ಒಂದ್ಸರಿ ಈಗಾಗಲೇ ಊಟ ಮಾಡಿದ್ದೀರಿ, ಇಷ್ಟೊಂದು ಸಂಪ್ರದಾಯಸ್ಥರು, ಇಷ್ಟೊಂದು ಆಚಾರ ಎಲ್ಲ ನೋಡೋ ಅಂಥವ್ರು, ಎರಡನೇ ಸತಿ ಹೇಗೆ ಅನ್ನ ತಗೋತೀರಾ? ನೋಡಿ ಹೇಗಿರ್ತಾರೆ ಜನರು. ಅದಕ್ಕೆ ಹೇಳ್ತಾರೆ, ಆಚಾರ ಸಂಪ್ರದಾಯ ಎಲ್ಲ ಲೋಕದ ಹಿತಕ್ಕೆ ಹೊರತಾಗಿ ಲೋಕದ ತೊಡಕಿಗಾಗಿ ಅಲ್ಲ, ಲೋಕದ ಅಶಾಂತಿಗಾಗಿ ಅಲ್ಲ. ನೀನು ಯಾಕೆ ಬರೀ ಅದನ್ನೇ ದೊಡ್ಡದಾಗಿ ಮಾಡ್ತೀಯ?
2 ಸಾರಿ ಅನ್ನ ತಿಂದರೆ ಒಳಗಿನ ಅನ್ನಪೂರ್ಣೆ ಏನೂ ಅನ್ನಲ್ಲ, ನೀನು ಯಾಕಂತೀಯ? ಎಷ್ಟು ಚೆನ್ನಾಗಿ ನೋಡಿ. ಅಮ್ಜದ್ ಅವರ ಮನೆಯನ್ನು ಕಟ್ಟಿಕೊಟ್ಟಂಥ ಕೂಲಿಯಾಳು ಮುಸ್ಲಿಂ. ಇವತ್ತಿಗೂ ಅಲ್ಲಿ ಜಯರಾಮ್ ಹೋಟೆಲ್ ಶ್ರೀಮಾತೆಯವರ ಅವರು ಶಾರದಾನಂದರು ಕಟ್ಟಿದಂಥ ಕುಟೀರದ ಮುಂದೆ ಕೂತ್ಕೊಂಡ್ರೆ ಹಾಗೆ ಅದೆಲ್ಲ ನೆನಪು ಬಂದರೆ ಕಣ್ಣಲ್ಲಿ ಹಾಗೆ ಹನಿ ತುಂಬುತ್ತೆ. ಎಂಥ ತಾಯಿ, ಏನು ಮಾತ್ರ ಹೃದಯ. ಅವನಿಗೆ ಬಡಿಸಿ, ಹೆಗ್ಲಿ ಮೇಲೆ ಕೂರಿಸಿ ಬಡಿಸಿ ಎಲ್ಲ ಚೆನ್ನಾಗಿ ಊಟ ಮಾಡುವಂಥ ಬೀಸ್ತಾ, ಆಮೇಲೆ ಊಟ ಎಲ್ಲ ಆದಮೇಲೆ ಅವನು ತೃಪ್ತಿಯಾಗಿ ಊಟ ಮಾಡಿದ್ಮೇಲೆ ಆ ಎಲೆ ತೆಗೆದಿದ್ದಾರೆ. ಅಷ್ಟು ಮಡಿವಂಥ ಕುಟುಂಬದ ಬ್ರಾಹ್ಮಣ ಮನೆತನದ ಈ ಮಹಿಳೆ ಒಬ್ಬ ಮುಸ್ಲಿಂ ಊಟ ಮಾಡಿದಂತಹ ಎಲೆಯನ್ನು ತೆಗೆಯೋದು ಎಷ್ಟು ಆಧುನಿಕ ಪ್ರಜ್ಞೆಯ ಮಹಾಲಕ್ಷಣ, ನೀವೇ ಹೇಳಿ. ಅದರಲ್ಲಿ ಜಾತಿ ಇಲ್ಲ. ಅವನಿಗೆ ಶ್ರೀಮಾತೆಯವರಲ್ಲಿರುವಂಥ ಭಕ್ತಿ, ಪ್ರೀತಿ, ಆದರ. ಅವನು ಒಬ್ಬ ಮಗು ಅಷ್ಟೇ, ಅವರಿಗೆ ತಾಯಿ ಅಷ್ಟೇ. ಇವರು ಇವತ್ತಿಗೂ ಜಯರಾಮ್ ಹೋಟೆಲ್ ಯಾರೂ ಎಲೆ ತೆಗೆಯೋದಕ್ಕೆ ಬಿಡೋದಿಲ್ಲ. ಅದೇ ಇದೆ ಆ ಒಂದು ಮಾತೃಭಾವ. ಆಮೇಲೆ ಒಬ್ಬ ದೊಡ್ಡ ಶ್ರೀಮಂತ ಬುಟ್ಟಿ ತುಂಬ ಹಣ್ಣುಗಳನ್ನು, ಭಾಳ ಒಳ್ಳೆ ಹಣ್ಣುಗಳನ್ನು ಕಳಿಸ್ತಾನೆ ಉದ್ಬೋಧನಕ್ಕೆ, 2 ಬುಟ್ಟಿ ತುಂಬ. ಹಾಗೆ ಕಳಿಸಿದಾಗ ಅಲ್ಲೇ ಇಡು ಅಂತ, ಇಡು ನಾನು ಆಮೇಲೆ ನೋಡ್ತೀನಿ ಅಂತ ನಮಸ್ಕಾರ ಮಾಡಿ ಆದಮೇಲೆ 2 ಹಣ್ಣು ಬುಟ್ಟಿ ಇಟ್ಟಿದ್ದಾನಲ್ಲ, ಅದಕ್ಕೆ ಪ್ರತಿಫಲ ಬೇಕಲ್ಲ ತಕ್ಷಣ ಅವನಿಗೆ. ಅವನ ಫಲ ಇಟ್ಬಿಟ್ಟು ಪ್ರತಿಫಲ. ನೀವು ನಮ್ಮ ಮನೆಗೆ ಆದಷ್ಟು ಬೇಗ ಒಂದು ಸಾರಿ ಬರಬೇಕು. ಅವ್ರಿಗೆ ಗೊತ್ತಾಯ್ತು ಸೂಕ್ಷ್ಮ. ಆಯ್ತಪ್ಪ, ಮುಂದೆ ಯೋಚನೆ ಮಾಡಿ. ಷರತ್ನ ಕೇಳಿದ್ಯಾ? ಅವರನ್ನೇ ಕೇಳಬೇಕು, ನೀವು ಬರೋರು. ಎಷ್ಟು ಅಹಂ ಇದೆ ನೋಡಿ. 24 ಗಂಟೆ ಸೇವೆ ಮಾಡ್ತಾ ಇರೋಂಥ ಶಾರದಾನಂದರನ್ನ ಕೇಳೋ ಅಗತ್ಯ ಇಲ್ವಂತೆ. ಇವರು ಹ್ಞೂ ಅಂದರೆ ಆಯ್ತಂತೆ, ಇವನು ಪಲ್ಲಕ್ಕಿಲಿ ಕರ್ಕೊಂಡು ಹೋಗ್ಬಿಡ್ತಾನಂತೆ. ಅಲ್ಲಿಗೆ ಇವನು ಶ್ರೀಮಂತಿಗೆ ಮುಂದಾಯಿತು ತಾನೇ, ಭಕ್ತಿಯಲ್ಲಿ ಮುಂದಾಯಿತು. ಅದು ಒಂದು ಹಣ್ಣು ಮುಟ್ಟಲ್ಲ. ತಕ್ಷಣ ಹಿಂದೇನೆ ಒಬ್ಬ ಭಿಕ್ಷುಕಿ ಎಷ್ಟೋ ದಿನಗಳ ಮೇಲೆ ಒಂದು ದೊಡ್ಡ ಹಣ್ಣು ಸಿಗತ್ತೆ. ಅದನ್ನು ಶ್ರೀಮಾತೆಯವ್ರಿಗೆ ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ಪ್ರಸಾದವಾಗಿ ತಗೋಬೇಕು ಅಂತ ಬಿಸಿಲಲ್ಲಿ ಎಷ್ಟೋ ಮೈಲಿ ನಡ್ಕೊಂಡು ಬಂದು ಆಯಾಸದಿಂದ ಮೇಲುಸಿರು ಬಿಡ್ತಾ, ಅಮ್ಮ ತಗೋಬೇಕು ನೀವು ಇದನ್ನು ತಗೊಳ್ಳಿ. ತಕ್ಷಣ ತೊಳೆದು ಅದನ್ನು ನಾವು ಎಲ್ಲ ತಾವೇ ಹೆಚ್ಚಿ ಹೋಳು ಮಾಡಿ ತಾವು ಒಂದು ಹೋಳು ತಗೊಂಡು ಆಮೇಲೆ ಎಲ್ರಿಗೂ ಹಂಚಿ ಆ ಮಗುಗೂ ಕೊಡ್ತಾರೆ, ಭಿಕ್ಷುಕಿಗೂ ಒಂದು ಸಾಮಾನ್ಯ ಭಿಕ್ಷುಕಿ ಒಂದು ಹಣ್ಣು, ಆ ಅಪರೂಪದ ಹಣ್ಣು ಬಂದ ತಕ್ಷಣ ಅವಳು ತಂದಿದ್ದಾಳಲ್ಲ ಅಷ್ಟು ಪ್ರಯಾಸದಿಂದ. ಇವನ ಬುಟ್ಟಿ ಹಣ್ಣಿನಲ್ಲಿ ಒಂದು ಹಣ್ಣಲ್ಲೂ ಇಲ್ಲ ಅದು. ಆ ಭಕ್ತಿ ಇಲ್ಲ, ಆ ಪ್ರೇಮ ಇಲ್ಲ. ಇದನ್ನೆಲ್ಲ ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಕಂಡು ಅರ್ಥದೊಳಗೆ ಪರಮಾರ್ಥವನ್ನು ಕಂಡು ಹರಿಸುವಂತಹ ಪರಮಾರ್ಥ ಪ್ರದಾತೆ ಅಲ್ಲದೆ ಇನ್ನೇನು ಶ್ರೀಮಾತೆ. ಇನ್ನು ಹೇಗೆ ನೀವು ಪರಮಾರ್ಥ ಅಂತೀರಿ? ಇದು ಒಂದು ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರಂಥವ್ರು, ಇದೆಲ್ಲ ಸಾಮಾನ್ಯ ಸಂಗತಿ ಆಯ್ತಲ್ಲ. ಸ್ವಾಮಿ ವಿವೇಕಾನಂದರಂಥವರು ತಾವು ಹಿಮಾಲಯಕ್ಕೆ ತಪಸ್ಸಿಗೆ ಹೋಗೋದಕ್ಕೆ ಮುಂಚೆ, ನಾನು ತಮ್ಮ ಹತ್ರ ಆಶೀರ್ವಾದ ತಗೊಳಕ್ಕೆ ಬಂದಿದ್ದೇನೆ, ಮತ್ತೆ ನಾನು ಪುರುಷ ಸಿಂಹನಾಗಿ ಹಿಂದಿರುಗಿದರೆ ಮತ್ತೆ ತಮ್ಮನ್ನು ಕಾಣ್ತೇನೆ. ಆಗ ಹೇಳ್ತಾರೆ, ಏನಪ್ಪ ನಮಸ್ಕಾರ ಮಾಡಿದ ಮೇಲೆ ಆಶೀರ್ವಾದ ತಗೊಂಡ್ಮೇಲೆ ಪುರುಷ ಸಿಂಹನಾಗಿಯೇ ಬರ್ತಿದ್ದಾನೆ, ಆದರೆ ಅಂತ ಯಾಕೆ ಹೇಳ್ತೀಯ? ಆ ನಂಬಿಕೆ ಶ್ರದ್ಧೆಯನ್ನು ಹೇಗೆ ಜಾಗೃತ ಮಾಡ್ತಾರೆ ನೋಡಿ. ಬೇಲೂರು ಮಠಾನೇ ಕೊಟ್ಬಿಟ್ಟು ಶ್ಯಾಮ ಇಷ್ಟು ಭಯಂಕರವಾಗಿದೆ, ಅದರಿಂದ ಏನೇನು ಸಾಧ್ಯನೋ ಎಲ್ಲ ಆ ಸೇವೆಯನ್ನು ನಾವು ಆಯೋಜನೆ ಮಾಡಬೇಕು ಅಂತ ತುಂಬ ತವಕ ಪಟ್ಬಿಟ್ಟಾಗ ಸ್ವಾಮೀಜಿಯವರು, ನೀನು ಯಾರು ಬೇಲೂರು ಮಠ ಮಾರಕ್ಕೆ? ಒಂದು ಸಾರಿ ಗುರುಗೆ ಸಮರ್ಪಣೆ ಮಾಡಿದ್ಮೇಲೆ ಮುಗೀತು ತಾನೆ. ಗುರು ಸಂಕಲ್ಪದ ಹಾಗೆ ನೀನು ನಡಿಬೇಕು. ನಿನ್ನ ಸಂಕಲ್ಪ ಏನು? ಇವತ್ತು ಅದನ್ನು ಮಾರಿ ಇವತ್ತಿನ ಕ್ಷಾಮ ಪರಿಹಾರ ಆದರೆ
ಮುಂದಿನ ಎಷ್ಟೋ ರೀತಿಯ ಎಷ್ಟೋ ಕ್ಷಾಮನ ಹೇಗೆ ನೀನು ಹೋಗಲಾಡಿಸೋದು? ಇಲ್ಲ, ನಿನಗೆ ಆ ಅಧಿಕಾರ ಇಲ್ಲ. ಅದೆಲ್ಲ ಏನು ತೋರಿಸುತ್ತೆ ಹೇಳಿ? ಅವರಂಥವ್ರಿಗೂ ತವಕದಿಂದ ದಾರಿ ತಪ್ಪಿದಾಗ ಥಟ್ಟಂತ ದಾರಿಯಲ್ಲಿ ನಿಲ್ಲಿಸ್ತಾರೆ. ಮಹೇಂದ್ರನಾಥ್ ಗುಪ್ತ ಜಯರಾಮ್ ಒಟ್ಟಿಗೆ ಹೋದಾಗ ಶ್ರೀರಾಮಕೃಷ್ಣ ಕಥಾಮೃತ ಬರೆದಂಥ ಮಹೇಂದ್ರನಾಥ್ ಗುಪ್ತ ಒಂದು ಮರದ ಕೆಳಗಡೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಇವರು ಹೋಗ್ತಾರೆ, ಸೊಪ್ಪು ಎಲ್ಲ ಇಟ್ಕೊಂಡು ಬರ್ತಾ ಇರ್ತಾರೆ. ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಯಾಕೆ ಮಗು ನೀನು ಇಲ್ಲೇನು ಜಪ ಧ್ಯಾನ ಮಾಡಬೇಕಾಗಿಲ್ಲ, ನನ್ನ ಜೊತೆ ಸಂತೋಷವಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡು ಆನಂದವಾಗಿರು. ಅಲ್ಲ, ತಾಯಿನ ಎದುರಾಗಿರುವಾಗ ಏನು ಜಪ ಮಾಡೋದು ಯಾರ ಮೇಲೆ ಅಲ್ವೇ? ಎಂಥ ಕಣ್ ತೆರೆಸ್ತಾರೆ ನೋಡಿ ಅವರು. ಯಾರಿಗೋಸ್ಕರ ಜಪ ಮಾಡೋದು? ಪರಮಹಂಸರು ಅಲ್ಲೇ ಇದ್ದಾರೆ, ಶ್ರೀಮಾತೆಯವರು ಅಲ್ಲೇ ಇದ್ದಾರೆ ಏಕರೂಪರಾಗಿ. ಸ್ವಾಮಿ ವಿರಜಾನಂದರು ಇದೆಲ್ಲ ಇದು ಸ್ವಲ್ಪ ಯೌಗಿಕವಾದಂಥ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿರೋದು. ಬಹಳ ಸೂಕ್ಷ್ಮ ವಿಷಯಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ನಮಗೆ ಅವರೇ ಹೇಳಿದಾಗ ನನಗೆ ಆಜ್ಞಾಲಿ ಧ್ಯಾನ ಮಾಡಬೇಕು ಅಂತ ತುಂಬ ಹಂಬಲಾಗಿ ನಾನು ಮಾಡ್ತು ಅಂದರೆ ತಲೆ ಭಾರ ಆಗುತ್ತೆ. ಕಾಳಿಕೃಷ್ಣ ಹೇಳಿದಾಗ ನೀನು ಇನ್ನೂ ಒಂದು ಸ್ವಲ್ಪ ಕಾಲ ಅನಾಹತದಲ್ಲೇ ಧ್ಯಾನ ಮಾಡಬೇಕು, ಇಷ್ಟು ಬೇಗ ಆಜ್ಞೆಯಾಗಿ ನೀನು ಹೋಗಬಾರ್ದು, ಇನ್ನೂ ನಿನ್ನ ಮನಸ್ಸು ಅಷ್ಟು ಹದ ಆಗಿಲ್ಲ. ಹೇಗೆ ಹೇಳೋದು ಹೇಳಿ ಇದನ್ನೆಲ್ಲ ಯೌಗಿಕ ಅನುಭವ ಇಲ್ಲದೆ. ಆನಂತರ ನನಗೆ ಮಂತ್ರದೀಕ್ಷೆ ಕೊಟ್ಟಂತಹ ಸ್ವಾಮಿ ವೀರೇಶ್ವರಾನಂದರು ಶ್ರೀಮಾತೆಯವರಿಂದ ದೀಕ್ಷೆ ಪಡೆದಂಥವರು. ಅದು ನನ್ನ ಪರಮ ಪುಣ್ಯ. ಅವರು ಸದಾಕಾಲ ಅವರು ನನಗೆ ದೀಕ್ಷೆ ಕೊಟ್ಟ ದಿವಸ, ಅವಾಗೆಲ್ಲ ಒಬ್ಬರೊಬ್ಬರಿಗೆ, ಭಾಳ ಹಿಂದಿಂದು ವಿಷಯ ಇದು, ಒಬ್ಬರೊಬ್ಬರಿಗೆ ದೀಕ್ಷೆ ಆಗ್ತಾಯಿತ್ತು. ಅವರು ನನ್ನ ನೆತ್ತಿಯ ಮೇಲೆ ಹಸ್ತ ಇಟ್ಟು ಆಶೀರ್ವಾದ ಮಾಡಿದಂತಹ ಸ್ಪಂದನ ಇವತ್ತಿಗೂ ನನಗೆ ಪರಿಭಾವಿಸ್ತೇನೆ. ಒಂದು ಡಬ್ಬಿಯಲ್ಲಿ ಶ್ರೀಮಾತೆಯವ್ರ ಪಾದದ ಹುಳಿಯನ್ನು ಸದಾಕಾಲ ಇಟ್ಕೊಂಡಿರ್ತಾಯಿದ್ರು. ಶ್ರೀಮಾತೆಯವರ ಭಾವಚಿತ್ರದ ಮುಂದೆ ನಿಂತರೆ ಸುಮಾರು ಕಾಲ ಅಲ್ಲಿ ಸಂವಾದ ನಡೆಯೋದು, ಮೌನ ಸಂವಾದ. ಅವರು ದೀಕ್ಷೆ ಕೊಟ್ಟಾಗ ದೇವಿ ಮಂತ್ರದ ಜೊತೆಗೆ ಒಂದು ಬೀಜಾಕ್ಷರನು ನನಗೆ ಬೋಧಿಸಿದಾಗ, ದೀಕ್ಷೆ ಕೊಟ್ಟಾಗ ಅವಾಗಿನ್ನೂ ಚಿಕ್ಕ ವಯಸ್ಸು, ಸುಮ್ಮನೆ ಮುಗ್ಧವಾಗಿ ಕೇಳಿದೆ, ಸ್ವಾಮೀಜಿ ಐ ವಾಂಟ್ ಟು ನೋ ದ ಮೀನಿಂಗ್ ಆಫ್ ದಿಸ್ ಬೀಜಾಕ್ಷರ ಅಂತ. ಇನ್ನೂ ಪ್ರತಿಷ್ಠೆ ಬುದ್ಧಿ ನೋಡಿ ಬಂತು. ಅವಾಗ ಹೇಳಿದರು, ಮೈ ಡಿಯರ್ ಚೈಲ್ಡ್, ಇಟ್ ಹ್ಯಾಸ್ ಟು ಬಿ ರಿಯಲೈಸ್ಡ್, ನಾಟ್ ಟು ಬಿ ಎಕ್ಸ್ಪ್ಲೈನ್ಡ್. ಈಗಲೂ ಎಷ್ಟೋ ಬದುಕಿನ ಕೆಲವು ಸಂಗತಿಗಳು ನನಗೆ ಎದುರಾದಾಗ ಆ ಗುರು ಭಾವ ನೆನೆಸ್ಕೊಂಡು ಯಾವುದನ್ನೇನು ರಿಯಲೈಸ್ ಮಾಡ್ಕೋಬೇಕೋ ರಿಯಲೈಸ್ ಮಾಡ್ಕೋ, ಯಾವುದೇ ಎಕ್ಸ್ಪ್ಲನೇಷನ್ ಬೇಕೋ ಅದಕ್ಕೆ ಎಕ್ಸ್ಪ್ಲನೇಷನ್ ತಗೋ ಅಂತ ಈಗಲೂ ಆ ಅಂತರ್ವಾಣಿ ಹೇಳುತ್ತೆ. ಇದೆಲ್ಲ ಶ್ರೀಮಾತೆಯವರ ಪರಮಾರ್ಥ ಅಲ್ವೇ? ಆ ಹರಿವು ಅಲ್ವೇ? ಇದು ಇನ್ನೂ ನಾವು ಹೋಯಿತು ಅಂತ ಹೇಳಿದ್ರೆ, ಪ್ರಸನ್ನ, ಅಭಯ, ವರದ, ಕಾಳಿ ಇವರೆಲ್ಲರೂ ಎಷ್ಟೆಷ್ಟು ರೀತಿಯಲ್ಲಿ ಆ ತಮ್ಮನ ಮನೆ ಸಂಸಾರದವರು ಕಿರುಕುಳ ಕೊಟ್ಟಿದ್ದರೂ ಕೂಡ ಎಲ್ಲನ ಒಂದೇ ಸಮತೋಲನದಲ್ಲಿ ಸಾಯಿಸಬೇಕಾದ್ರೆ, ಇಲ್ಲಿ ಇಷ್ಟೆಲ್ಲ ಮಾತ್ರ ಭಾವದ ಪೂಜೆ ತಗೋಬೇಕಾದ್ರೆ ಆ ಸಮತೋಲನ ಅನ್ನೋದು ಅಷ್ಟು ಸುಲಭ ಅಲ್ಲ. ಆಮೇಲೆ ಈ ಆಧುನಿಕತೆಯ ವಿಷಯ ಬಂದಾಗ ಜೋಸೆಫಿನ್ ಮ್ಯಾಗ್ರಿಟ್ ಅವ್ರನ್ನ, ಕ್ರಿಸ್ಟಿನಾ ಅವ್ರನ್ನ, ಸಾರಾಬಲ್, ಮಾರ್ಗರೇಟ್ ನೋಬಲ್, ಬಹಳ ಮಟ್ಟಿಗೆ ಮಾರ್ಗರೇಟ್ ನೋಬಲ್ ಅವರು ಶ್ರೀಮಾತೆಯವರನ್ನು ದರ್ಶಿಸಿದ ಹಾಗೆ ಆ ಮಾಡಿದ ದರ್ಶನವನ್ನು ಅತ್ಯಂತ ಕಾವ್ಯಮಯವಾಗಿ ಹೇಳಿದವರು ಬಹಳ ಅಪರೂಪ. ಅಂಥ ವಿಶೇಷ ಭಕ್ತಿ ಅವರು. ಶ್ರೀಮಾತೆಯ ಸಾನ್ನಿಧ್ಯನ ಪೂರ್ಣವಾಗಿ ಅನುಭವಿಸಿದಂಥ ಭಕ್ತಿ. ಇವರನ್ನೆಲ್ಲ ಸ್ವೀಕರಿಸಬೇಕಾದ್ರೆ ಸ್ವಾಮೀಜಿಗೆ ಸ್ವಲ್ಪ ಅನುಮಾನ ಇರುತ್ತೆ, ಏನು ಹೇಗೆ ಇದು ನಡೆಯಿತು.
ಭಾಳ ಆದರದಿಂದ ಸ್ವೀಕರಿಸ್ತಾರೆ, ಭಾಳ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಯಾಕೆ? ಅಲ್ಲಿ ವಿದೇಶಿ ಮಹಿಳೆ ಅಲ್ಲ, ಅದು ಅವಳು ಮಹಿಳೆ, ತಾಯಿ ಇವರು. ಈ ಆಧುನಿಕತೆಯ ಒಂದು ಇದೇನಿದೆ ಅದನ್ನು ನಿವೇದಿತಾ ಮಾತಿನಲ್ಲಿ ನಾನು ಮುಂದೆ ತಿಳಿಸ್ತೇನೆ. ಆಮೇಲೆ ಇನ್ನೂ ಈ ನಟಿ ತಾರಾ ಸುಂದರಿ ಒಬ್ಬ ತುಂಬ ಪ್ರಸಿದ್ಧವಾಗಿದ್ದರೂ ಕೂಡ ನಟಿ ಅಂದರೆ ನಾಟಕ ಕ್ಷೇತ್ರದಲ್ಲಿ ಎಷ್ಟೋ ಮಾಲಿನ್ಯ ಎಷ್ಟೋ ಬರುತ್ತೆ, ಎಷ್ಟೋ ರೀತಿಯಲ್ಲಿ. ಅಂಥವರನ್ನು ಯಾರೋ ಹೊಣೆ ತಗೊಂಡು ಅವರನ್ನು ಒಳ್ಳೆಯ ಮಾರ್ಗಕ್ಕೆ, ಉದ್ಧಾರದ ಹಾದಿಗೆ ಅವರನ್ನು ಕರ್ಕೊಂಡು ಹೋಗುವಂಥ, ನೀನು ಯಾಕೆ ಸಂಕೋಚ ಪಡ್ತೀಯಾ? ಪಾದ ಮುಟ್ಟೆ ನಮಸ್ಕಾರ ಮಾಡು. ರಾಮಾನುಜರ ಪಾತ್ರ ವಹಿಸಿದ್ದನ್ನು ನಾನು ನೋಡಿ ತುಂಬ ಸಂತೋಷಪಟ್ಟಿದ್ದೇನೆ. ಆ ಭಾವ ನಿನ್ನಲ್ಲಿ ಎಷ್ಟು ಚೆನ್ನಾಗಿತ್ತು. ನಿನ್ನನ್ನು ಅಂಥ ಮಹಾಮಹಿಮರ ಕೃಪೆ ನಡೆಸಲಿ ಅಂತಾರೆ. ಒಬ್ಬ ಸಾಮಾನ್ಯ ನಟಿ, ಇದೆಲ್ಲ ಏನು ತೋರಿಸುತ್ತೆ? ಅವರ ವ್ಯಕ್ತಿತ್ವದ ಔನ್ನತ್ಯ. ಒಬ್ಬ ಗಾಯಕಿ ತುಂಬ ಚೆನ್ನಾಗಿ ಹಾಡ್ತಾ ಇರ್ತಾಳೆ. ಹಾಗೆ ಹಾಡ್ತಾ ಇದ್ದಾಗ ಎಲ್ಲರೂ ತುಂಬ ತಲೆದೂಗಿ ಕೇಳ್ತಾ ಇರ್ತಾರೆ. ಅದು ರಾಧಾ ಕೃಷ್ಣ ಮನೋಭಾವದ ಗೀತೆ. ಆ ದೈವಿಕವಾದಂಥ ಪರಾಭಕ್ತಿಯ ಆ ಮನೋಭಾವದ ಗೀತೆಯನ್ನು ಇವಳು ತನ್ನ ಸಾಮಾನ್ಯ ನೆಲೆಯಲ್ಲಿ ಆ ಭಾವನೆಯನ್ನು ತಾನು ಆರೋಪಣೆ ಮಾಡ್ಕೊಂಡು ಹಾಡ್ತಾ ಇರೋದನ್ನು ಇವರಿಗೆ ಕೇಳೋಕ್ಕೆ ಸಾಧ್ಯ ಆಗಲ್ಲ. ಎದ್ದೇಳ್ತಾರೆ ಅಲ್ಲಿಂದ, ಗಂಗಾ ನದಿ ಕಡೆ ಹೊರಟೋಗ್ತಾರೆ. ಇವಳು ಆಮೇಲೆ ಹಿಂದೆನೇ ಬರ್ತಾಳೆ. ಎಲ್ಲ ಸೊಗಸಾಗಿತ್ತು ಅಂತ ಕೇಳ್ತಾ ಇದ್ರೆ ತಾವು ಯಾಕೆ ಹೊರಗೆ ಬಂದ್ರಿ? ನೋಡು, ನೀನು ಇಂಥ ಗೀತೆಗಳನ್ನೆಲ್ಲ ಹಾಡೋದಕ್ಕೆ ಮೊದಲು ತುಂಬ ಜಪ ಮಾಡು, ಮನಸ್ಸು ಶುದ್ಧಿಯಾಗುತ್ತೆ, ಆಮೇಲೆ ಹಾಡು. ನಿನ್ನ ಲೌಕಿಕ ಭಾವದಲ್ಲಿ ಇದನ್ನೆಲ್ಲ ಹಾಡೋದು ನಿನಗೆ ಅಷ್ಟು ಕ್ಷೇಮ ಅಲ್ಲ ಅಂತಾರೆ. ಕುಂಟನ್ನು ನೋಡಿದ್ರೆ ಅಯ್ಯೋ ಕುಂಟ ಅನ್ಬಾರ್ದು, ಹೇಳೋದು ಶ್ರೀಮಾತೆಯರು. ಅಯ್ಯೋ ಕುಂಟ ಅನ್ಬಾರ್ದು, ನೀನು ಈ ಸ್ಥಿತಿಗೆ ಹೇಗಪ್ಪ ಬಂದೆ ಅಂತ ಕೇಳಬೇಕು ಅಂತ. ಮಾನವೀಯತೆಯ ಆ ಮನೋಭಾವ. ಅವರು ಕೃಷ್ಣನ ಚಿತ್ರ ಬರೆದು ತಂದು ತೋರಿಸ್ತಾರೆ. ಪಕ್ಕದಲ್ಲಿ ಇದ್ದಂಥ ಗೋಪಾಲ್ಮ ಹೇಳ್ತಾರೆ, ಅಯ್ಯೋ ಇದೇನು ಕೈ ಇಷ್ಟು ತೋಳು ಇಷ್ಟು ದಪ್ಪ ಆಗಿದೆ, ಬರೆದಿದ್ಯಾ? ಆಮೇಲೆ ಹೇಳ್ತಾರೆ, ಇಲ್ಲ ಇಲ್ಲ ಅದು ಒಂಥರ ಚೆನ್ನಾಗೇ ಕಾಣ್ತಾ ಇದೆ, ನೀನು ಸುಮ್ಮನೆ ನೋಡಿ ಸಂತೋಷ ಪಡು. ಆಮೇಲೆ ಆ ಕಲಾವಿದೆ ಹೋದ್ಮೇಲೆ ಹೇಳ್ತಾರೆ, ನೋಡು, ಯಾರೇ ಏನಾದರೂ ಒಳ್ಳೆಯದನ್ನು ಮಾಡಿ ನೀನು ಮುಂದೆ ತಂದಿಟ್ಟಾಗ ಅದರಲ್ಲಿರೋ ಒಳ್ಳೆಯದನ್ನು ನೀನು ಮೊದಲು ಹೇಳಬೇಕು, ದೋಷ ಮೊದಲು ಹೇಳಬಾರ್ದು. ಆವಾಗ ಏನಾಗುತ್ತೆ ಹೇಳಿ? ನಮ್ಮ ಅಹಂ ಎದ್ದೇಳುತ್ತೆ. ಅಯ್ಯೋ ಅವನು ಏನೋ ಪ್ರಯೋಜನ ಇಲ್ಲ ಅಂದಾಗ ನೀವು ಭಾಳ ಪ್ರಯೋಜನದಲ್ಲಿದ್ದೀರಿ ಅಂತ ತಾನೆ. ಆ ಅಹಂ ಎದ್ದಾಗ ದೋಷ ಮೊದಲು ಕಾಣುತ್ತೆ, ಗುಣ ಕಾಣಲ್ಲ. ಅದಕ್ಕೆ ಶ್ರೀಮಾತೆಯವ್ರು ಹೇಳ್ತಾರೆ, ಮೊದಲು ಗುಣ ನೀನು ಕಾಣಬೇಕು, ದೋಷ ಆಮೇಲೆ. ಅದನ್ನು ತಿಳಿಸ್ಕೊಡ್ತಾರೆ. ಇಂಥ ಒಂದು ಮನೋಧರ್ಮ ವಾರಣಾಸಿ ಸೇವಾಶ್ರಮದಲ್ಲಿ ಅವರು ಕೊಟ್ಟಂಥ 10 ರೂಪಾಯಿ ನೋಟು ಇವತ್ತಿಗೂ ಪೂಜ್ಯವಾಗಿದೆ, ಹೇಗೆ ಬೆಳೆದಿದೆ. ಅವರ ಅನ್ನಪೂರ್ಣೆಯೂ ಹೌದು, ಮಹಾಲಕ್ಷ್ಮಿಯೂ ಹೌದು, ಜ್ಞಾನದಾಯಿನಿಯಾದಂಥ ಶಾರದೆಯೂ ಹೌದು, ಶಕ್ತಿ ಸ್ವರೂಪಿಣಿಯಾದಂಥ ದುರ್ಗೆಯೂ ಹೌದು. ನೋಡಿ, ವೇದಿಕ್ ವುಮನ್ ಆಫ್ ಇಂಡಿಯಾ, ವೇದ ಕಾಲದ ವನಿತೆಯರಲ್ಲಿ ಎಂತೆಂಥ ಮಹಾ ಮಹಿಳೆಯರು, ಜ್ಞಾನನಿಷ್ಠರು ಎಲ್ಲ ಇದ್ದರು. ಅದೃಶ್ಯಂತಿ, ಪರಾಶರ ಮಹರ್ಷಿಗಳಿಗೆ ಜನ್ಮ ನೀಡಿದಂಥ ಅದೃಶ್ಯಂತಿ, ಅವಳ ಮನೋಸ್ಥೈರ್ಯದಿಂದ, ಅವಳಲ್ಲಿದ್ದಂಥ ಮನೋಸ್ಥೈರ್ಯ ನೋಡಿ ಯೌಗಿಕವಾಗಿ ಶರೀರ ತ್ಯಾಗ ಮಾಡಬೇಕು ಅಂದ್ಕೊಂಡು ಸಂಕಲ್ಪ ಮಾಡಿದ್ದಂಥ ವಸಿಷ್ಠರ ಮನಸ್ಸು ಬದಲಾಯಿಸುತ್ತೆ. ಭಾಗವತದಲ್ಲಿ ಬರುತ್ತೆ. ಅರುಂಧತಿ, ಅನಸೂಯ ಅವಧೂತ ದತ್ತಾತ್ರೇಯರಿಗೆ ಜನ್ಮ ನೀಡಿತು. ಆನಂತರ ಪತಂಜಲಿ ಮಹರ್ಷಿಗಳಿಗೆ ಜನ್ಮ ನೀಡಿದಂಥ ತಾಯಿ.
ಗಾರ್ಗಿ, ಮೈತ್ರೇಯಿ, ಸೀತಾ, ಸಾವಿತ್ರಿ ಇದೆಲ್ಲ ಸ್ವಾಮೀಜಿಯವರ ಹೆಸರು ಬರ್ತಾನೆ ಇರ್ತಿತ್ತು. ಈ ವೇದ ಕಾಲದ ಆ ಋಷಿ ಸ್ವರೂಪ, ಆ ದೈವಿ ಸ್ವರೂಪ, ಯೌಗಿಕವಾದ ಸ್ವರೂಪ ಮತ್ತೆ ಪುನರವತರಣ ಆಗಬೇಕು ಅಂತ. ಇದು ಯಾವ ರೀತಿಯಲ್ಲಿ, ಯಾವ ಅರ್ಥದಲ್ಲಿ ಇದನ್ನು ನಾವು ಕಾಣ್ತೇವೆ ಅಂತ ಹೇಳಿದ್ರೆ, ಈ ನಿವೇದಿತ ಶಾಲೆ ಪ್ರಾರಂಭ ಆದಾಗ ಇವರೇ ಅದನ್ನು ಪ್ರಾರಂಭೋತ್ಸವ ನಡೆಸಿದ್ದು. ಶ್ರೀಮಾ ಅವರಿಂದನೇ ಅದು ನಡೀತು. ಅತ್ಯಂತ ಪ್ರಮುಖವಾದ ಘಟನೆ ಅದು. ಶಾಲೆಯ ಒಂದು ಆರಂಭೋತ್ಸವವನ್ನು ಇವರು ನೆರವೇರಿಸಿರೋದು. ಆ ದಿನ ನರೇಂದ್ರ, ರಾಕಲ್ ಎಲ್ಲ ಇದ್ದಿದ್ದು, ವಿರಜಾನಂದರು ಇದ್ದಿದ್ದು. ಆಮೇಲೆ ನಿವೇದಿತ ಇವರನ್ನು ಹೇಗೆ ಕಾಣ್ತಾ ಇದ್ಲು ಅಂತ ಹೇಳಿದ್ರೆ, ತಾಯಿ ನಿಮ್ಮ ಎದುರು ಮಾತೆಲ್ಲ ಮೌನ, ತಪ್ಪೆಲ್ಲ ಒಪ್ಪ, ಸಾಮಾನ್ಯವೆಲ್ಲ ಅಸಾಮಾನ್ಯ, ಕರ್ಮವೆಲ್ಲ ಯಜ್ಞ, ನೀವೇ ಒಂದು ಸ್ವಾಹ ಮಂತ್ರ, ನಿಮ್ಮ ಬದುಕೇ ಒಂದು ಧ್ಯಾನಧಾರೆ, ನೀರವ ಧ್ಯಾನಧಾರೆ. ಸ್ತ್ರೀತ್ವದ, ಮಾತೃತ್ವದ, ಋಷಿತ್ವದ, ದೈವತ್ವದ ಈ ಎಲ್ಲ ಸ್ವರೂಪದ ಅಂತಿಮ ಪದ, ಫೈನಲ್ ವರ್ಡ್ ಆಫ್ ಗ್ರೇಟ್ ವುಮನ್ಹುಡ್ ಅಂತ ಹೇಳ್ತಾಳೆ. ನೀವು ಪ್ರಾಚೀನತೆಯ ಅಂತ್ಯ ಅಧ್ಯಾಯವೇ, ಆಧುನಿಕತೆಯ ಪ್ರಾರಂಭ ಅಧ್ಯಾಯವೇ, ಎರಡೂ ಹೌದು. ವೇದಕಾಲದ ವನಿತೆಯ ಪುನರವತರಣಕ್ಕೆ ನಿವೇದಿತ ಮುಂದಾಗಿ ಭಾರತದ ಆ ಸನಾತನ ಹೇಗೆ ಧರ್ಮಚಕ್ರ ಹೇಗೆ ನೆನ್ನೆಂದಾನೆ ನಾನು ವಿವರಿಸಿದೆ, ಅದು ಹೇಗೆ ಅದು ಮುಂದೆ ಸಾಗದೆ ತುಂಬ ಕುಂಠಿತವಾಗಿತ್ತು, ಹಾಗೆ ಕಾಮಿನಿ ಕಾಂಚನ ಮಹಿಳೆಗೆ ಯಾವುದೇ ರೀತಿ ವಿದ್ಯಾಭ್ಯಾಸ ಇಲ್ಲದೆ, ವೇದ ಕಾಲದ ವನಿತೆಯ ಪೂರ್ತಿ ಅಳಿಸಿ ಹೋಗಿ, ಯಾವುದೇ ರೀತಿಯ ವಿದ್ಯಾಭ್ಯಾಸ ಇಲ್ಲದೆ, ಬಾಲ್ಯ ವಿವಾಹದಿಂದ, ಸಾಗಮನ ಪದ್ಧತಿಯಿಂದ ಅವಳ ಬದುಕಿಗೆ ಒಂದು ಗಾಢವಾದಂಥ ಕತ್ತಲೆ ಕವಿದಿದ್ದಾಗ ಮತ್ತೆ ಆ ವೇದ ಕಾಲದ ಸನಾತನ ಧರ್ಮದ ವನಿತೆಯದ ಪುನರುತ್ತರಣಕ್ಕಾಗಿ ಶ್ರೀಮಾತೆಯವರ ಮಹತ್ ಶಕ್ತಿ ಪೂರ್ಣವಾಗಿ ಹರಿದಿರೋದನ್ನು ನಾವು ಕಾಣ್ತೇವೆ. ಈ ಒಂದು ಮಹತ್ತರವಾದಂಥ ಈ ಪಾತ್ರ ಶ್ರೀಮಾತೆಯವರು ನಿರ್ವಹಿಸಿದ್ದು ರೋಮನ್ ರೋಲಾ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ರಾಮಕೃಷ್ಣ ಲೀಲಾವತರಣದಲ್ಲಿ ತಮ್ಮ ಪಾತ್ರವನ್ನು ಸ್ಪಷ್ಟವಾಗಿ ಅರಿತು ಉತ್ಕೃಷ್ಟವಾಗಿ ನಿರ್ವಹಿಸಿದಂಥ ಮಹಾಮಹಿಳೆ ಅಂತ. ಯಾವ ಮನ್ನಣೆಯೂ ಬೇಕಾಗಲಿಲ್ಲ, ಏನೂ ಬೇಕಾಗಲಿಲ್ಲ. ಗುರುವರಿಯ ಗುಂಡಪ್ಪನವ್ರು ಹೇಳ್ತಾರೆ, ಮನೆಯೊಳಗಿದ್ದು ಆಗಾಗ ದೇವಾಲಯಕ್ಕೆ ಹೋಗಿ ಬರುವಂತೆ ಇರಬಾರ್ದಂತೆ, ದೇವಾಲಯದಲ್ಲೇ ಇದ್ದು ಆಗಾಗ ಮನೆಗೆ ಹೋಗಿ ಬರಬೇಕಂತೆ. ಎರಡು ಮನೋಧರ್ಮಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ರೀತಿಯವರು ಇವರೆಲ್ಲ ಆ ರೀತಿ ಬಾಳೋದು, ಅಂಥ ಒಂದು ಸ್ಥಿತಿ. ಯಾವ ಮನ್ನಣೆ, ಯಾವ ಪ್ರಖ್ಯಾತಿ ಯಾವುದನ್ನೂ ಇಲ್ಲದೆ ಇದು her life was a challenge for narrow-minded orthodox people. Her life was a question mark and the exclamatory mark for the modern world. ಇದನ್ನು ಶ್ರದ್ಧಾ ಪ್ರಾಣ ಮಾತಾಜಿಯವರು ಶಾರದಾ ಮಠ ಸ್ಥಾಪನೆ ಆದಾಗ, ಶಾರದಾ ಮಠ ಸ್ಥಾಪನೆ ಆಗೋ ಸಂದರ್ಭದಲ್ಲಿ ಆಶಾ ಬಹಳ ಒಳ್ಳೆ ಯುವತಿ, ಏನು ಸ್ವಾಮಿ ವಿವೇಕಾನಂದರ ಆ ಒಂದು ಸ್ಫೂರ್ತಿಯಿಂದ ನಾಳೆನೇ ಮಹಿಳೆಯರ ಮಠ ಸ್ಥಾಪನೆ ಆಗಬೇಕು, ಮತ್ತು ಗಾರ್ಗಿ ಮೈತ್ರಿಯರು ಜಾಗೃತರಾಗಬೇಕು, ಸೀತಾ ಸಾವಿತ್ರಿಯರು ಅಂಥ ಗೃಹಿಣಿಯರಿಗಾಗಿ ಒಂದು ಮಾರ್ಗದರ್ಶನ ಬರಬೇಕು ಅಂತ ಏನು ಅಷ್ಟೊಂದು ಹಂಬಲಿಸಿ ದ ರೈಟ್ ಟು ಬಿಕಮ್ ಎ ಸನ್ಯಾಸಿನಿ ಅನ್ನೋ ಒಂದು ಲೇಖನದ ಮೂಲಕ ಇಡೀ ಬೇಲೂರು ಮಠದ ಹಿರಿಯ ಸನ್ಯಾಸಿಗಳಿಗೆಲ್ಲ ಇದೇನು ನಡೀತಾ ಇದೆ ಅಂತ 7-8 ಜನ ವಿದ್ಯಾರ್ಥಿನಿಯರೆಲ್ಲ ಸೇರಿ ಇಂಥ ಒಂದು ಜಾಗೃತಿ ಆಫ್ ವುಮನ್ ಆಗಲೇಬೇಕು ಅಂತ
ನೋಡ್ತಾರೆ ಶಂಕರಾನಂದ ಸ್ವಾಮೀಜಿಯವರು, ಮಾಧವಾನಂದ ಸ್ವಾಮೀಜಿಯವರು ಕರೀತಾರೆ. ಏನಿಷ್ಟೆಲ್ಲ ಮಾಡ್ತಾ ಇದೆಯಾ ನೀನು? ಆಯಿತು, ಯು ಗಾಟ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಪವರ್, ಬಟ್ ವೇರ್ ಇಸ್ ತಪಸ್ ಟು ಸ್ಟಾರ್ಟ್ ಎನ್ ಮಠ್? ವೇರ್ ಇಸ್ ತಪಸ್? ಇದನ್ನು ಸಾಕ್ಷಾತ್ತಾಗಿ ಮುಕ್ತಿ ಪ್ರಾಣ ಮಾತಾಜಿಯವರ ಬಾಯಿಂದ ಕೇಳಿದ್ದೇನೆ ನಾನು. ಅವರ ಕಣ್ಣಿನಲ್ಲಿ ಎಂಥ ಕಾಂತಿ, ಮುಖದಲ್ಲಿ ಏನು ವರ್ಚಸ್ಸು. ಅದನ್ನು ಪ್ರಸಂಗ ಹೇಳುವಾಗ ಅಷ್ಟು ದೀಪ್ತವಾಗಿತ್ತು ಅವರು ಮುಖ. ಹಾಗೆ ಹೇಳಿದಾಗ ಉತ್ತರ ಇಲ್ಲ. ಹೌದು, ಐ ಹ್ಯಾವ್ ನಾಟ್ ಡನ್ ಎನಿ ತಪಸ್, ಐ ನೋ ಓನ್ಲಿ ಅಡ್ಮಿನಿಸ್ಟ್ರೇಷನ್ ಬಿಕಾಸ್ ಆಫ್ ಮೈ ಎಜುಕೇಷನ್. ದೆನ್ ಶತಮಾನೋತ್ಸವ ಸಂದರ್ಭದಲ್ಲಿ 24 ವರ್ಷ ಕಾಶಿಯಲ್ಲಿ ಅಷ್ಟಯೋಗಿನಿ ಘಾಟ್ನಲ್ಲಿ ತಪಸ್ವಿನಿಯಾಗಿ ಬಹಳ ಮೌನವಾಗಿ ಶಾಂತವಾಗಿ ಇದ್ದಂತಹ ಸರಳ ಅವರನ್ನು ಬರೆಳಿದರು. ಅವರೇ ಮುಂದೆ ಭಾರತಿ ಪ್ರಾಣ ಮಾತಾಜಿಯವರಾಗಿದ್ದು. ಅವರ ತಪಸ್ಸು, ಅವ್ರು ಹೇಳಿದ್ರು, ನನಗೇನೂ ಗೊತ್ತಿಲ್ಲ, ನಾನು ಹೇಗೆ ಅಧ್ಯಕ್ಷ ಆಗೋದು? ನೀ ಏನು ಯೋಚನೆ ಮಾಡಬೇಡ, ನಮ್ಮನ್ನೆಲ್ಲ ಯಾವ ಮಹಾಶಕ್ತಿ ಸಾಧನೆ ಮಾಡ್ಕೊಂಡಿದೆಯೋ ಅದೇ ನಿನ್ನನ್ನು ಸಾಧನೆಯಾಗಿ ಮಾಡಿಕೊಳ್ಳುತ್ತೆ. ನೀನು ನಿನ್ನ ತಪಶಕ್ತಿಯನ್ನು ಹರಿಸಿದರೆ ಸಾಕು. ಅಲ್ಲಿಗೇನು ಯಾವುದೇ ಸಂಸ್ಥೆ, ಯಾವುದೇ ಮಠ, ಯಾವುದೇ ಧಾರ್ಮಿಕ ಸಂಸ್ಥೆ ಆಗಲಿ, ಯಾವುದೇ ಆಗಲಿ, ಬರೀ ಆರ್ಥಿಕ ಅನುಕೂಲತೆಯಿಂದ ಅಷ್ಟೇ ಆಗೋದಿಲ್ಲ, ತಪಸ್ಸು ಬೇಕು ಅಂತ. ಮುಕ್ತಿ ಪ್ರಾಣ ಮಾತಾಜಿಯವರು ಇದನ್ನು ಸೈಂಟಿಫಿಕ್ ಆಟಿಟ್ಯೂಡ್ ಆ್ಯಂಡ್ ಪ್ರಾಕ್ಟಿಕಲ್ ವಿಸ್ಡಮ್ ಆಫ್ ಶ್ರೀಮಾ ಈಸ್ ಗೈಡಿಂಗ್ ಅಸ್ ಅಂತಾರೆ. ಮೃಣಾಳಿ ಚಟ್ಟೋಪಾಧ್ಯಾಯ, ಗೌರಿದಾಸಿ ಎಂಥ ಅದ್ಭುತ ಮಹಿಳೆ. ಪರಮಹಂಸರೇ ಅವರನ್ನು ಬಹಳ ಪ್ರೀತಿಯಿಂದ ಶಿಷ್ಯ ಭಾವದಲ್ಲಿ ಕಂಡಿದ್ದಂಥ ಮಹಾಮಹಿಳೆ. ಅವ್ರು ಹೇಳ್ತಾರೆ, ನಾನು ಮತ್ತೆ ಹಿಮಾಲಯಕ್ಕೆ ತಪಸ್ಸಿಗೆ ಹೋಗಬೇಕು ಅಂತ ಪರಮಹಂಸರ ಹತ್ರ. ಯಾಕೆ ನಿಂಗದೆಲ್ಲ? ಈಗ ನೀನು ಮಾಡಿರೋ ತಪಸ್ಸೇ ನಿನ್ನ ಉದ್ಧಾರಕ್ಕೆ ಬೇಕಾದಷ್ಟು. ಮಹಿಳೆಯರಿಗಾಗಿ ಏನಾರ ಮಾಡು, ಅವರ ಉನ್ನತಿಗಾಗಿ ಏನಾರ ಮಾಡು ಅಂತ ಪರಮಹಂಸರೇ ಹೇಳ್ತಾರೆ. ನಾನು ಹೇಗೆ ಮಾಡೋಕ್ಕೆ ಸಾಧ್ಯ? ನೀನೇನು ಮಾಡಬೇಡ, ಸುಮ್ಮನೆ ಮಣ್ಣನ್ನು ನೀನು ಹದ ಮಾಡ್ತಾ ಹೋಗು, ನಾನು ನೀರು ಹನಿಸ್ತಾ ಹೋಗ್ತೀನಿ. ಸೇಮ್ ವರ್ಡ್. ನೀರು ಹನಿಸ್ಬೇಕು ತಾನೆ, ಕುಂಬಾರ ಮಣ್ಣು ಹದ ಮಾಡಬೇಕಾದ್ರೆ, ಆಮೇಲೆ ತಾನೇ ಅದು ಚಕ್ರದ ಮೇಲೆ ಹೋಗಬೇಕಾದ್ರೆ. ಮೃಣಾಳಿ ಚಟ್ಟೋಪಾಧ್ಯಾಯ ಆ ಕಾಲದಲ್ಲಿ ಪುರುಷ ವೇಷದಲ್ಲಿ ಇಡೀ ಭಾರತವನ್ನು ಏಕಾಂಕಿಯಾಗಿ ಸಂಚಾರ ಮಾಡಿ ತಪಸ್ಸಿನಿಂದ, ತನ್ನ ಜ್ಞಾನದಿಂದ ಪರಮಹಂಸರ ಪರಮಹಂಸತ್ವವನ್ನು, ಶ್ರೀಮಾತೆಯವರಲ್ಲಿದ್ದಂಥ ವಿಶ್ವಮಾತೃತ್ವವನ್ನು ಕಂಡಂತಹ ಮಹಾಮಹಿಳೆ. ಅವರೇ ಪ್ರಥಮ ಮಹಿಳೆ ಶ್ರೀರಾಮಕೃಷ್ಣ ಪರಮಹಂಸರ ಶತಮಾನೋತ್ಸವದ ಸಂದರ್ಭದಲ್ಲಿ ಆಕಾಶವಾಣಿಯಲ್ಲಿ ಮಾತನಾಡಿದಂತಹ ಮಹಾಮಹಿಳೆ. ಭಾಷಾ ಜ್ಞಾನ, ವಿದ್ಯೆ ಎಲ್ಲದರಲ್ಲೂ ಅವರು ಬಹಳ ಮೇಲಿದ್ರು. ಇಂತಹ ಮಹಾಮಹಿಳೆ ಶ್ರೀಮಾತೆಯವರಲ್ಲಿನ ಆಧುನಿಕ ಚಿಂತನೆ ಮತ್ತು ಅವರ ಒಂದು ವಿಶಿಷ್ಟತೆಯನ್ನು ಅರ್ಥ ಮಾಡಿಕೊಂಡಂತಹ, ಈ ಬರೀ ನಿವೇದಿತಾ ವಿದೇಶಿ ಮಹಿಳೆ ಅಷ್ಟೇ ಅಂತ ಅನ್ಕೋಬೇಡಿ. ಮೃಣಾಳಿ ಚಟ್ಟೋಪಾಧ್ಯಾಯ, ಗೌರಿದಾಸಿ, ಶಾರದೇಶ್ವರಿ ಆಶ್ರಮವನ್ನು ಅವರು ಸ್ಥಾಪನೆ ಮಾಡ್ತಾರೆ ಮಹಿಳೆಯರ ಉನ್ನತಿಗಾಗಿ. ಅಂಥ ಒಂದು ಶ್ರೀಮಾತೆಯವರ ಈ ಪರಮಾರ್ಥ ಸ್ವಾಮಿ ಬುಧಾನಂದರು ಹೇಳುವ ಹಾಗೆ, ವರ್ಟಿಕಲ್ ಲವ್ ಫಾರ್ ಗಾಡ್ ಆ್ಯಂಡ್ ಹಾರಿಜಾಂಟಲ್ ಲವ್ ಫಾರ್ ಹ್ಯುಮ್ಯಾನಿಟಿ, ದಟ್ ಈಸ್ ಶ್ರೀಮಾ. ಯಾಕೆ ಮಾತೃತ್ವಕ್ಕೆ ಇಷ್ಟೊಂದು ಪ್ರಾಧಾನ್ಯತೆಯನ್ನು ಪರಮಹಂಸರು ಕೊಟ್ಟಿದ್ದು ಅಂತ ಹೇಳಿದ್ರೆ, ಎಲ್ಲಿ ಬಹಳ ಉನ್ನತವಾದ, ಪರಿಶುದ್ಧವಾದ, ಸಂಸ್ಕಾರವಂತವಾದ ಮಾತೃತ್ವ ಇದೆಯೋ ಅಲ್ಲಿ ಅಂಥವರು ನಿಜವಾದ ಮಾನವನಿಗೆ ಜನ್ಮ ಕೊಡಬಲ್ಲರು. ನಿಜವಾದ ಮಾನವನನ್ನು ಸಂರಕ್ಷಣೆ ಮಾಡಿ ಪಾಲನೆ ಮಾಡಬಲ್ಲರು. ಹಾಗೆ ಪಾಲನೆ ಮಾಡಿದಾಗ, ಅದರ ಸಂರಕ್ಷಣೆ ಆದಾಗ ಮಾನವ ಲೋಕ ತನ್ನ ದಾನವೀಯತೆಯ
ಆ ಶೃಂಖಲೆಯಿಂದ ಮುಕ್ತವಾಗಿ ದೈವಿಕತೆಯನ್ನು ಪಡೆದುಕೊಳ್ಳೋದು ಸಾಧ್ಯ ಅವಳ ಸಂಸ್ಕಾರದಿಂದ. ಈ ಎಲ್ಲ ಒಂದು ಪೂರ್ಣ ದರ್ಶನದಿಂದಾಗಿ ಈ ವಿಶ್ವ ಮಾತೃತ್ವಕ್ಕೆ ಪರಮಹಂಸರು ಇಷ್ಟೊಂದು ಮಾನ್ಯತೆಯನ್ನು ನೀಡಿದರು. ಕೊನೆಯದಾಗಿ ನನ್ನ ಸಮಯ ಆಗ್ತಾ ಇದೆ, ಆದ್ದರಿಂದ ಬೆಂಗಳೂರಿಗೆ ಶ್ರೀಮಾತೆಯವರು ಆಗಮಿಸಿದ್ದು ನಮ್ಮೆಲ್ಲರ ಮಹಾಪುಣ್ಯ. 1911ರಲ್ಲಿ ತಮ್ಮ ಮಾವನವರು ಬಂದಿದ್ದಂಥ ರಾಮೇಶ್ವರದ ಯಾತ್ರೆಗೆ ತಾವು ಬಂದು ಬೋಧಗಯಾಲಿ ಹೋಗಿ ಇಂಥ ಒಂದು ತ್ಯಾಗ ಜೀವನವನ್ನು ನಡೆಸ್ತಾ ಇರೋ ಒಂದು ನೆಲೆ ಕೊಡಿ ಅಂತ ಬೋಧಗಯೆಯಲ್ಲಿ ಪ್ರಾರ್ಥನೆ ಮಾಡಿ ವಾರಣಾಸಿಯಲ್ಲಿ, ಆನಂತರ ರಾಮೇಶ್ವರದಲ್ಲಿ ಮುಂದಿನ ಮಾನವ ಉನ್ನತಿಯ ಬಗ್ಗೆ ಪ್ರಾರ್ಥನೆ ಮಾಡಿ ರಾಮೇಶ್ವರನಲ್ಲಿ. ಅದೇ ನಿಮಿತ್ತದಿಂದ ಬೆಂಗಳೂರಿಗೆ ಆಗಮಿಸಿದ್ದು ಸ್ವಾಮಿ ನಿರ್ಮಲಾನಂದರ ಪ್ರಾರ್ಥನೆಯಾಗಿ. ಎಲ್ಲಕ್ಕಿಂತ ಅದ್ಭುತ ಆಶ್ಚರ್ಯ ಅಂದರೆ ಎಲ್ಲೂ ಅವರು ಆಚೆ ಕಡೆ ಧ್ಯಾನ ಮಾಡೇ ಇಲ್ಲ. ಇಲ್ಲಿ ಮಾತ್ರ ನಮ್ಮ ಬೆಂಗಳೂರಿನ ರಾಮಕೃಷ್ಣ ಮಠದ ಶಿಲಾಪೀಠದಲ್ಲಿ. ಅದು ಯಾವಾಗ? ಸೂರ್ಯಾಸ್ತದ ಸಮಯದಲ್ಲಿ. ಆವಾಗ ಇನ್ನೂ ಆ ಕೆರೆಯ ನೀರು ಎಲ್ಲ ಅಲ್ಲೇ ಹಾಗೆ ಇತ್ತು. ಅದರಲ್ಲಿ ಸೂರ್ಯಾಸ್ತದ ಕಿರಣಗಳೆಲ್ಲ ಹರ್ಕೊಂಡು ಬರ್ತಾ ಇತ್ತು. ಅದು ಮಾತ್ರ ಅದ್ಭುತ ದೃಶ್ಯ ಮಾತ್ರ. ನೀರಿನಲ್ಲಿ ಸೂರ್ಯಕಿರಣ ಹರ್ಕೊಂಡು ನಮ್ಮ ಕಡೆಗೆ ಬರುತ್ತಲ್ಲ, ಎಂಥ ಉದ್ದೀಪನ ಕೊಡುತ್ತೆ. ಅಂಥ ಸಮಯದಲ್ಲಿ, ಸೂರ್ಯಾಸ್ತದ ಸಮಯದಲ್ಲಿ ಯಾರು ತಾಯಿ ಗಾಯತ್ರಿಯನ್ನು, ತಾಯಿ ಜ್ಯೋತಿಷ್ಮತಿಯನ್ನು ಕುರಿತು ಧ್ಯಾನ ಮಾಡಿ ದೇಶಕ್ತಿಯನ್ನು ಜಾಗೃತಗೊಳಿಸಿದಂತಹ ಆ ಮಹಾಪ್ರಸಂಗ, ಸ್ವಾಮಿ ರಾಮಕೃಷ್ಣಾನಂದರಿಂದ ಪುಷ್ಪಾಂಜಲಿಯನ್ನು ಪಡೆದಂತಹ ಶ್ರೀಮಾತೆ, ಅಲ್ಲಿ ಸ್ವಾಮಿ ಯತೀಶ್ವರಾನಂದರಿಗೆ ದರ್ಶನ ಆಗಿ ಶಿಲಾಪೀಠದ ಮೇಲೆ ಶ್ರೀಮಾತೆಯವರು ಎಲ್ಲಿ ಕೂತಿದ್ರು ಆ ಸ್ಥಳದಲ್ಲಿ ಅವರ ದರ್ಶನ ಆಗಿ, ಅಲ್ಲಿ 1955ರಲ್ಲಿ ಭಾವಚಿತ್ರವನ್ನು ಸ್ಥಾಪನೆ ಮಾಡಿ ಒಂದು ಸಣ್ಣ ಟಿನ್ನಿನ ಡಬ್ಬ, ದ ಹಿಸ್ಟ್ರಿ ಆಫ್ ರಾಮಕೃಷ್ಣ ಮಠದಲ್ಲಿ ಆ ಚಿತ್ರ ನಿಮಗಿದೆ. ಆ ಟಿನ್ನಿನ ಡಬ್ಬ ಇಟ್ಕೊಂಡು ಪಾಪ ಜೋರು ಗಾಳಿ ಬೀಸ್ತಾ ಇದೆ, ಉತ್ತರಿಯ ಎಲ್ಲ ಹಾರ್ತಾ ಇದೆ, ಹೀಗೆ ಹಿಡ್ಕೊಂಡು ನಿಂತ ಆ ಒಂದು ತಗಡಿನ ಮಂಟಪದಲ್ಲಿ ಇದ್ದಂತಹ ಶ್ರೀಮಾತೆಯವ್ರನ್ನ, ಅವರು ಎಲ್ಲಿ ಬೇಕಾದ್ರೂ ಇರ್ತಾರಲ್ವೇ, ಅವ್ರಿಗೆ ಎಲ್ಲಿದ್ರೂ ದೈವಿಕತೆ ಮಾತ್ರ ಯಾವ ರೀತಿನೂ ಅದು ಕುಂಠಿತವಾಗಲ್ಲ. ಆಮೇಲೆ ಇಂಥ ಸ್ಥಿತಿಯನ್ನು ನೋಡಿದಂಥ ಪುಷ್ಪಾಲ್ ಪಾರ್ಥನ್ ಅಂತ ಮಲೇಷಿಯಾ ಮಹಿಳೆ, ಹೀಗೆಲ್ಲ ಇದು ಇರಬೇಕಾದ್ದು ಅಂತ ಈಗಿನ ಈ ಮಂಟಪ ವಿನ್ಯಾಸವನ್ನೆಲ್ಲ ತಾವೇ ಸ್ವತಃ ಅದರ ಖರ್ಚು ವೆಚ್ಚಗಳನ್ನು ವಹಿಸಿ ಸೇವಾ ರೂಪದಲ್ಲಿ ಅದನ್ನು ಸಲ್ಲಿಸಿದ್ರು. ಆಮೇಲೆ ಅದು ಶ್ರೀಚಕ್ರ 1993ರಲ್ಲಿ, ಅದು ಕೂಡ ಒಂದು ಪವಾಡನೆ. ಅಮೆರಿಕಾದಲ್ಲಿದ್ದಂಥ ಅಂಬಿಕಾ ಅನ್ನೋ ಮಹಿಳೆ ಈ ಟಿಲ್ಟೆಡ್ ಗ್ಲಾಸ್ ಆರ್ಟ್ ಅದರಲ್ಲಿ ತುಂಬ ಅವರು ಎಕ್ಸ್ಪರ್ಟ್. ಅವ್ರಿಗೇನೋ ಯಾವುದೋ ಮ್ಯೂಸಿಯಮಲ್ಲಿ ಶ್ರೀಚಕ್ರ ನೋಡಿ ಪೂರ್ತಿ ಮನಸ್ಸು ಆ ಕಡೆಗೆ ಎಳೆದೋಯ್ತು. ಇದನ್ನು ನಾನು ಈ ಗ್ಲಾಸ್ ಆರ್ಟಲ್ಲಿ ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪ ಬಂದು, ಅದೇನು ಅಷ್ಟು ಸುಲಭ ಅಲ್ಲ. ನಾವೀಗ ವಿನ್ಯಾಸ ಮಾಡೋಕ್ಕೆ ಎಷ್ಟೋ ಕಷ್ಟಪಡ್ತೀವಿ. ಅಷ್ಟು ಕರಾರವಾಗಿ, ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ವಿನ್ಯಾಸ ಮಾಡ್ತಾ 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 ಅವರಿಗೇನು ಶ್ರೀವಿದ್ಯಾ ಗೊತ್ತಿಲ್ಲ, ಲಲಿತಾ ಸಹಸ್ರನಾಮ ಗೊತ್ತಿಲ್ಲ, ನವಾವರಣ ಗೊತ್ತಿಲ್ಲ, ಶ್ರೀಚಕ್ರ ಅಂದ್ರೆ ಏನು ಯಾವುದೂ ಗೊತ್ತಿಲ್ಲ. ಆದರೆ ಆ ತ್ರಿಕೋಣ ಬಿಂದು ಮಾಡುವಾಗ ಏನೋ ಒಂದು ರೀತಿಯ ಐಕ್ಯ ಅನುಭವಿಸ್ತಾರೆ. ಹಾಗೆ ಅನುಭವಿಸಿ ಆದಮೇಲೆ ಇದನ್ನು ಎಷ್ಟೇ ಡಾಲರ್ ಕೊಡಲಿ ನಾನು ಇದನ್ನು ಯಾರಿಗೂ ಕೊಡೋದಿಲ್ಲ, ಇದು ಎಲ್ಲಿಗೆ ಹೋಗಬೇಕು ಅಂತಿದೆಯೋ ಅಲ್ಲಿಗೆ ಹೋಗಲಿ ಅಂತ ಸುಮ್ಮನೆ ಅವರ ತಮ್ಮ ಸ್ವಂತ ಕೊಠಡಿಯಲ್ಲಿ ಇಟ್ಬಿಟ್ಟಿರ್ತಾರೆ. ಇಲ್ಲಿನಿಂದ ಹೋದಂಥ ಸ್ವಾಮಿ ವಿರಜಾನಂದರ ಭಕ್ತರೊಬ್ಬರು ಅದನ್ನು ನೋಡಿ ಆಶ್ಚರ್ಯಪಟ್ಟು ಆಮೇಲೆ ಇಲ್ಲಿ ಆಶ್ರಮಕ್ಕೆ ಫೋನ್ ಮೂಲಕ ಸಂಪರ್ಕಿಸಿ ಅಲ್ಲಿಂದ ಅದನ್ನು ಅಷ್ಟು ಜೋಪಾನವಾಗಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಅದು ಅಂಬಿಕಾ ಅವರ ನಿರ್ಮಾಣ. ಅಮೆರಿಕಾದ ಫ್ರೆಂಚ್ ಮಹಿಳೆ, ಅಮೆರಿಕಾದಲ್ಲಿ ವಾಸವಾಗಿದ್ದಂಥವರು. ಇಂಥ ಒಂದು ಅಲ್ಲಿ ಬಂದಂಥ ಬಾಲಕ ಆದಿಮೂಲಂ ಅವನಿಗೆ ಎಣ್ಣೆ ಹಚ್ಚಿ ತಲೆ ಬಾಚಿ ಅವನಿಗೆ ಅಷ್ಟೆಲ್ಲ ಪ್ರೀತಿ ವಾತ್ಸಲ್ಯ ತೋರಿ ಆದಿಮೂಲನೇ ಮೂಲ ಆದ ಬಾಲಕರ ಸಂಘಕ್ಕೆ ಇವತ್ತು ಏನು ಸಮೃದ್ಧಿಯಾಗಿ ನಡೀತಾ ಇದೆ ಅದು ಅವನೇ ಮೊದಲು. ಆಮೇಲೆ ಹೇಳ್ತಾ ಇದ್ರು ಚಿದಾನಂದ ಸ್ವಾಮೀಜಿಯವ್ರಲ್ಲ,
ರಿಟೈರ್ ಆದಮೇಲೂ ಬಂದಾಗ ಆ ಪ್ರಸಂಗ ನೆನೆಸದೆ ಅವನಿಗೆ ಮಾತೇ ಬರ್ತಾ ಇರಲಿಲ್ಲ, ಕಣ್ಣಲ್ಲಿ ನೀರು ಹರಿತಾ ಇತ್ತು. ದೀಕ್ಷೆನೋ ಎಷ್ಟೋ ಜನ ಕೊಟ್ಟಿದ್ರು. ಇವರು ಪ್ರಥಮ ದೀಕ್ಷಾ ಗುರು ಯೋಗಾನಂದರಿಗೆ ಕೊಡುವಂತ ಪರಮಹಂಸರೇ ಹೇಳಿದ್ದು. ಈ ರೀತಿಯ ಒಂದು ರೀತಿಯ ನೀವು ಪ್ರಶ್ನೆ ಹಾಕ್ತಾ ಹೋಗಿ ಎಲ್ಲದಕ್ಕೂ ಅವರು ಅದೇ ಸ್ವರೂಪವಾಗಿ ಕಾಣ್ತಾರೆ. ಇದು ಒಂದು ವಿಶೇಷ. ಅವರು ಗೃಹಿಣಿನೇ, ಮಹಾಗೃಹಿಣಿನೇ ಹೌದು, ಮಹಾಯೋಗಿನಿನೇ ಹೌದು, ಆಧುನಿಕ ಪ್ರಜ್ಞೆಯ ಆಧುನಿಕ ಮಹಿಳೆನೇ ಹೌದು, ವೇದ ಕಾಲದ ಮಹಾವನಿತೇನೇ ಹೌದು, ಪರಮಹಂಸರ ಆ ಮಹತ್ತನ್ನು ಹರಿಸಿದಂತಹ ವಿಶ್ವರೂಪಿಣಿಯಾದಂತಹ ಜಗಜ್ಜನನಿನೇ ಹೌದು. ಎಲ್ಲದರ ಸಾರಸ್ವರೂಪರಾಗಿ ಸಾರಸ್ವರೂಪಿಣಿ ಶ್ರೀ ಶಾರದಾ ದೇವಿ ಪರಮಾರ್ಥವನ್ನು ತಮ್ಮ ಒಂದೊಂದು ನಡೆನುಡಿಯಲ್ಲಿ ಹರಿಸಿದಂತಹ ಇಂತಹ ಒಂದು ಮಹತ್ ಸ್ವರೂಪ, ಮಹದ್ ಅವತಾರ. ನಾವು ಅದನ್ನು ಧ್ಯಾನಿಸುವ ಅಥವಾ ಚಿಂತಿಸುವ, ಅದನ್ನು ಆಲೋಚಿಸುವಂಥ ಪುಣ್ಯವನ್ನು ಪಡ್ಕೊಂಡಂತಹ ಬೆಂಗಳೂರಿನ ಭಕ್ತರು ಆ ಪುಣ್ಯನ ಹಾಗೆ ಹೀಗೆ ಅಳೆಯೋದಕ್ಕಾಗೋದಿಲ್ಲ. ಅದು ಅಕ್ಷಯ ನಿಧಿ ತಾನೇ ನಮ್ಮ ಬದುಕಿನಲ್ಲಿ ಅರಳ್ತಾ ಹೋದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಇಂಥ ಒಂದು ಮಹತ್ತರವಾದಂತಹ ಮಹಾ ಮಹಿಳೆಯ ಈ ಚಿಂತನೆಯನ್ನು ನಾನೇನು ವಿದ್ವಾಂಸಳಲ್ಲ, ಪಂಡಿತಳಲ್ಲ, ಭಕ್ತಿಯಿಂದ ಬಲ್ಲಂಥ ಒಬ್ಬ ಸಾಮಾನ್ಯ ಗೃಹಿಣಿ ಇಂಥ ಒಂದು ಗುರು ಸ್ವರೂಪ ನಮ್ಮ ದೊಡ್ಡಪ್ಪನವರಿಗೆ ತಮ್ಮ ಪೂಜ್ಯ ಗುರುಗಳಾಗಿದ್ದರು ಡಿ ವಿ ಗುಂಡಪ್ಪನವರು. ನಾನು ಅವರನ್ನು ಡಿ ವಿ ಜಿ ಅಂತ ಕರೆಯಲ್ಲ, ಆ ಇಂಗ್ಲೀಷ್ ಅಕ್ಷರದಿಂದ ಅಂಥ ಮಹರ್ಷಿನ ಕರೀದೆ. ಗುರುಹರಿಯ ಗುಂಡಪ್ಪನವರು ಅಂತಾನೆ, ಇಲ್ಲ ಅಂದರೆ ಗುಂಡಪ್ಪಜ್ಜ ಅಂತ ಹೀಗೆ ನನಗೆ ಮನಸ್ಸಿಗೆ ಬರೋದು. ಅಂತಹ ಒಂದು ಈ ಜ್ಞಾನ ದೇಗುಲದಲ್ಲಿ ಎಲ್ಲಿ ಚಿಂತನೆಯ ಅಮೃತಧಾರೆ ಸದಾ ಕಾಲ ಹರಿತಾ ಇದೆಯೋ ಆ ಒಂದು ತೀರ್ಥ ಕ್ಷೇತ್ರದಲ್ಲಿ ಇಂಥ ಒಂದು ಮಹತ್ ಪೂಜೆಯನ್ನು, ವಾಕ್ಪೂಜೆಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿನ ಕಾರ್ಯನಿರ್ವಾಹಕರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತಾಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಶ್ರೀ ಮಹಾಶ್ರೀ ಪರಮಹಂಸರ ಕೃಪಾ ವರ್ಷ ಹರಿಯಲಿ ಅಂತ ಹಾರೈಸ್ತೇನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾ ಶ್ರೀರಾಮಕೃಷ್ಣ ಪರಮಹಂಸ ಚರಣಾರ್ಪಣಮಸ್ತು. ವಂದನಾರ್ಪಣೆಗೂ ಮುನ್ನ ಒಂದು ಪ್ರಕಟಣೆ ಇದೆ. ನಾಳೆಯಿಂದ 4 ದಿನಗಳ ಕಾಲ ಶನಿವಾರದವರೆಗೆ ಇದೇ ವೇದಿಕೆಯಲ್ಲಿ ದೇವುಡು ಅವರು ಕಂಡಂತೆ ದಾರ್ಶನಿಕ ಯಾಜ್ಞವಲ್ಕ್ಯ ದೇವುಡು ಅವರ ಮಹಾದರ್ಶನ ಕೃತಿಯನ್ನು ಆಧರಿಸಿ ಡಾಕ್ಟರ್ ವಿಜಯ ಭಾರತಿಯವರೇ ಮಾತನಾಡಲಿಕ್ಕಿದ್ದಾರೆ. ಸಂಜೆ 6:30ರಿಂದ 8 ಗಂಟೆಯವರೆಗೆ, 18ನೇ ತಾರೀಕು ಸೋಮವಾರ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಶ್ರೀಮಾತೆ ಶಾರದಾದೇವಿಯವರನ್ನು ಕೇಂದ್ರಿತವಾಗಿ ಡಾಕ್ಟರ್ ವಿಜಯ ಭಾರತಿಯವರು ಇಲ್ಲಿ ಪ್ರವಚನವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ದತ್ತಿಯ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳಷ್ಟು ಸಂದರ್ಭದಲ್ಲಿ ಹಿಮಾಲಯವನ್ನು ನೋಡಬೇಕು ಅಂತಂದರೆ ಒಂದೋ ಯಾರೋ ಅಲ್ಲಿ ಹೋಗಿ ತುದಿಯಲ್ಲಿ ಕುಳಿತವ್ರು ಕರೀಬೇಕು, ಬನ್ನಿ ತೋರಿಸ್ತೀನಿ ಅಂತ. ಇಲ್ಲ ನೋಡ್ಕೊಂಡು ಬಂದವರು ಇಲ್ಲೇ ಕುಳಿತುಕೊಂಡು ಹೀಗೆ ಹೋದರೆ ಹೀಗೆ ಹೋಗಬಹುದು ಅಂತ ಇಲ್ಲಿಂದಾನೇ ದಾರಿ ಹೇಳಬೇಕು. ಇದೆರಡನ್ನು ಬಿಟ್ಟು ಮೂರನೇದೊಂದು ಕ್ರಮ ಇದೆ, ತುಂಬ ಅಪರೂಪದ ಕ್ರಮ. ಅದೇನು ಅಂತಂದರೆ, ಹಿಮಾಲಯವನ್ನು ಕಂಡವರು, ಅದು ಬರೀ ಕಣ್ಣಿನಿಂದಲ್ಲ ಹೃದಯದಿಂದ ಕಂಡವರು, ಹಿಮಾಲಯವನ್ನು ಹೃದಯದಲ್ಲಿ ಇಟ್ಕೊಂಡವರು ಹಿಮಾಲಯವನ್ನು ನಮಗಿಲ್ಲೇ ಕುಳಿತಲ್ಲೇ ಕಾಣಿಸ್ಬಲ್ರು. ಆಮೇಲೆ ಹೋಗಿ ಭೌತಿಕವಾಗಿ ಹಿಮಾಲಯವನ್ನು ನೋಡಿ ನಮಗವ್ರು ಕಾಣಿಸಿದ್ದೆಲ್ಲವೂ ಇಲ್ಲಿದೆ ಅನ್ನೋದನ್ನು ಅಗತ್ಯ ಇದ್ದರೆ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದು
ಕ್ರಮ. ಬಹುಶಃ ಕಳೆದ ಒಂದು 3-4 ಶತಮಾನಗಳಲ್ಲಿ ಭಾರತೀಯ ಜೀವನ ದರ್ಶನವನ್ನು ಸ್ವತಃ ಬದುಕಿನ ಮೂಲಕ ತೋರಿಸಿಕೊಟ್ಟ, ಯಾವುದೇ ಅಬ್ಬರ ಆರ್ಭಟ ಪ್ರಚಾರ ಯಾವುದೂ ಇಲ್ಲದೆ ಸಹಜವಾಗಿ ಹಿಮಾಲಯ ಯಾವಾಗ ಬೆಳೆದು ನಿಂತಿತೋ ಯಾರಿಗೂ ಗೊತ್ತಿಲ್ಲ, ಆ ರೀತಿಯಲ್ಲಿ ಭಾರತೀಯ ಜೀವನ ಕ್ಷೇತ್ರದಲ್ಲಿ ಬೆಳೆದು ನಿಂತಹ ಒಂದು ಶುಭ್ರ ಧವಳ ಶೀತಲ ವ್ಯಕ್ತಿತ್ವ ಶಾರದಾ ಮಾತೆಯವರದು. ಅವರನ್ನು ಕಳೆದ ಬಹುಶಃ 4-5 ದಶಕಗಳಿಂದ ಅವರ ಒಡನಾಟದಲ್ಲಿ ಅವರನ್ನು ಆತ್ಮಸಾತ್ ಮಾಡಿಕೊಂಡಂತಹ ಡಾಕ್ಟರ್ ವಿಜಯ ಭಾರತಿಯವರು ನಮಗೆ 2 ದಿನಗಳ ಕಾಲ ಅವರನ್ನು ಕಾಣಿಸಿಕೊಡ್ತಕ್ಕಂತಹ ಒಂದು ಮಹತ್ ಕಾರ್ಯವನ್ನು ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಣಾಮಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಈ 2 ದಿನದ ಕಾರ್ಯಕ್ರಮ ಟಿ.ಎ. ಪದ್ಮನಾಭ ಅವರ ಸ್ಮರಣೆಯಲ್ಲಿ ಅವರ ಮನೆಯವರು ಶ್ರೀಮತಿ ವಿಜಯ ಅವರು ಮತ್ತು ಪರಿವಾರದವರು ಏರ್ಪಡಿಸಿದ ದತ್ತಿಯ ಆಶ್ರಯದಲ್ಲಿ ನಡೆದಿದೆ. ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇದೀಗ ಶ್ರೀಮತಿ ವಿಜಯ ಅವರು ಡಾಕ್ಟರ್ ವಿಜಯ ಭಾರತಿಯವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ಪ್ರಾರ್ಥಿಸ್ತೇನೆ.